यमुना तीरा जय राधा माधवा कुंज बिहारी जय राम। हरे कृष्णा 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 हरे 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 राम 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 हरे 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 कृष्णा 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 हरे राम हरे कृष्णा 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 हरे 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 राम 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 हरे 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 कृष्णा 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 हरे हरे राम 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 हरे 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 कृष्णा 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 हरे 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 राम 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 हरे 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 कृष्णा हरे कृष्णा 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 हरे 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 राम 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 हरे 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 कृष्णा जय प्रभुपादा जय प्रभुपादा जय प्रभुपादा
ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಭಗವದ್ಗೀತೆ ಯಥಾರೂಪದಲ್ಲಿ 4ನೇ ಅಧ್ಯಾಯದ ಸಾರಾಂಶದ ಬಗ್ಗೆ ತಿಳುವಳಿಕೆ ಪಡೆಯೋಣ. ಸುಮಾರು 2 ವಾರ ಹಿಂದೆಯಿಂದ ಭಗವದ್ಗೀತೆನ ಅರ್ಥ ಮಾಡ್ತಾ ಇದ್ದೀವಿ. ನಾರ್ಮಲಿ ಭಾಗವತಂ ಕ್ಲಾಸ್ ಇರುತ್ತೆ, ಬಟ್ ಇದು ಡಿಸೆಂಬರ್ ಮಂತಲ್ಲಿ ಲಾಸ್ಟ್ ಏಕಾದಶಿ, ಮೋಕ್ಷದ ಏಕಾದಶಿ ಇರುವಂಥ ಮೋಕ್ಷದ ಏಕಾದಶಿ ಇತ್ತಲ್ಲ, ಅವತ್ತೇ ಭಗವಂತ ಕೃಷ್ಣ ಅರ್ಜುನ್ಗೆ ಭಗವದ್ಗೀತೆ ಉಪದೇಶ ಮಾಡಿದ್ದು. ಹಾಗಾಗಿ ಈ ತಿಂಗಳು ಫುಲ್ಲು ಏನು ಧನುರ್ಮಾಸ ಅಂತ ನಾವು ಕರಿತೀವಿ, ಈ ಮಂತ್ ಫುಲ್ಲು ಗೀತಾನ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ, ಭಗವದ್ಗೀತೆನ ಓದೋದ್ರಿಂದ ಕೇಳೋದ್ರಿಂದ ತುಂಬ ಫಲ ಇದೆ ಅಂತ ಹೇಳ್ತಾರೆ. ಸೊ ಯಾರಾದರೂ ಭಗವದ್ಗೀತೆನ ಓದೇ ಇಲ್ಲ ಅಂದರೆ ಈ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ರೆ ತುಂಬ ಫಲ ಇದೆ ಅಂತೆ. ಇನ್ ಕೇಸ್ ಯಾರು ಸ್ಟಾರ್ಟ್ ಮಾಡಿದರೆ, ಓದ್ತಾ ಇದ್ದರೆ, ಹೆಚ್ಚಿಗೆ ಈ ತಿಂಗಳಲ್ಲಿ ಭಗವದ್ಗೀತೆ ಓದೋದ್ರಿಂದ ಸಹ ಶ್ರವಣ ಮಾಡೋದ್ರಿಂದ ತುಂಬ ಫಲ ಇದೆ ಅಂತ ಹೇಳ್ತಾರೆ. ಸೊ ಇವತ್ತು ಭಗವದ್ಗೀತೆ 4ನೇ ಅಧ್ಯಾಯದ ಸಾರಾಂಶ ಸ್ವಲ್ಪ ತಿಳುವಳಿಕೆ ಪಡೆಯೋಣ. ಹೇಮಂತ್ ಭಗವದ್ಗೀತೆ 4ನೇ ಅಧ್ಯಾಯ ದಿವ್ಯ ಜ್ಞಾನ 36ನೇ ಶ್ಲೋಕ. ಅಪಿ ಛೇದಸಿ ಪಾಪಭ್ಯೋ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ಸೃಜನಂ ಸಂತರಿಷ್ಯಸಿ. ಅಪಿ ಛೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ಸೃಜನಂ ಸಂತರಿಷ್ಯಸಿ. ಅಪಿ ಛೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ಸೃಜನಂ ಸಂತರಿಷ್ಯಸಿ. ಅಪಿ ಛೇದಸಿ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ಸೃಜನಂ ಸಂತರಿಷ್ಯಸಿ. ಹರೇ ಕೃಷ್ಣ. ಅನುವಾದ ಆಗಿದೆ. ಕೃಷ್ಣ ಕೃಪಾಮೂರ್ತಿ ಅಭಿಷೇಕದಿಂದ ಭಕ್ತಿಯಿಂದ ಸಂರಕ್ಷಕೃಪಾದಿಂದ. ಪಾಪಿಗಳಲ್ಲಿ ಪರಮ ಪಾಪಿ ಎಂದು ಪರಿಗಣಿತನಾಗಿದ್ದರೂ ನೀನು ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ದಾಟಬಲ್ಲೆ. ಭಾವಾರ್ಥ: ಮನುಷ್ಯನಿಗೆ ಕೃಷ್ಣ ಸಂಬಂಧದಲ್ಲಿ ತನ್ನ ನಿಜ ಸ್ವರೂಪದ ಅರಿವು ಎಷ್ಟು ಒಳ್ಳೆಯದೆಂದರೆ ಅದು ಅವನನ್ನು ಅಜ್ಞಾನ ಸಾಗರದಲ್ಲಿ ನಡೆಯುವ ಅಸ್ತಿತ್ವದ ಹೋರಾಟದಿಂದ ಕೂಡಲೇ ಮೇಲುತ್ತದೆ. ಈ ಐಕ ಜಗತ್ತನ್ನು ಕೆಲವೊಮ್ಮೆ ಅಜ್ಞಾನ ಸಾಗರವೆಂದು, ಕೆಲವೊಮ್ಮೆ ಉರಿಯುತ್ತಿರುವ ಅರಣ್ಯವೆಂದು ಭಾವಿಸುತ್ತಾರೆ. ಎಂತಹ ನಿಪುಣ ಈಜುಗಾರನು ಸಮುದ್ರದಲ್ಲಿ ಉಳಿದುಕೊಳ್ಳಲು ತುಂಬ ಸೆಣಸಬೇಕಾಗುತ್ತದೆ. ಪಾಡುಪಡುತ್ತಿರುವ ಈಜುಗಾರನು ಯಾರಾದರೂ ಬಂದು ಸಮುದ್ರದಿಂದ ಮೇಲೆತ್ತರೆ ಅವನು ಬಹುದೊಡ್ಡ ರಕ್ಷಕ. ದೇವತಮ್ಮ ಪರಮಪುರುಷರಿಂದ ಬಂದ ಪರಿಪೂರ್ಣ ಜ್ಞಾನವು ಮುಕ್ತಿ ಮಾರ್ಗ. ಕೃಷ್ಣ ಪ್ರಜ್ಞೆಯ ಧ್ವನಿಯು ಬಹು ಸರಳವಾದದ್ದು, ಜೊತೆಗೆ ಅತ್ಯಂತ ಭವ್ಯವಾದದ್ದು. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತ್ಯನಾಮಿನೆ
ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಭಗವದ್ಗೀತಾ 4ನೇ ಅಧ್ಯಾಯ ದಿವ್ಯಜ್ಞಾನದ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಫಸ್ಟು 3 ಅಧ್ಯಾಯದ್ದು ಸ್ವಲ್ಪ ಸಾರಾಂಶನ ಅರ್ಥ ಮಾಡೋಣ. ಮೊದಲನೇ ಅಧ್ಯಾಯದ ಹೆಸರು ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನೆ, ಅದಾದಮೇಲೆ 2ನೇದು ಗೀತಾ ಸಾರ ಸಂಗ್ರಹ, 3ನೇದು ಕರ್ಮಯೋಗ. ಲಾಸ್ಟು ಕ್ಲಾಸಲ್ಲಿ ಸುರಾನ್ ಪ್ರಭು 2 ಕ್ಲಾಸಲ್ಲಿ 3ನೇ ಅಧ್ಯಾಯದ ತನಕ ಸಾರಾಂಶನೆಲ್ಲ ಹೇಳಿದ್ದಾರೆ. ಇವತ್ತು 4ನೇ ಅಧ್ಯಾಯ ತಿಳುವಳಿಕೆ ಪಡೆಯೋಣ. ಫಸ್ಟು ಅಧ್ಯಾಯದಲ್ಲಿ ಸೈನ್ಯ ಹೇಗಿತ್ತು ಕುರುಕ್ಷೇತ್ರ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಅದಾದಮೇಲೆ ಅರ್ಜುನಿಗೆ ಅಲ್ಲಿ ಕೆಲವೊಂದು ಪ್ರಶ್ನೆ ಬರುತ್ತೆ, ನಾನು ಯುದ್ಧ ಮಾಡಬೇಕಾ ಮಾಡಬಾರ್ದಾ ಅಂತ. ಜೊತೆಗೆ ಕೆಲವೊಂದು ಇನ್ನೂ ಪ್ರಶ್ನೆಗಳು ಅವ್ರಿಗೆ ಬರುತ್ತೆ. ಏನಂತ ಹೇಳಿದ್ರೆ, ನಾನು ಒಬ್ಬರನ್ನ ಸಾಯಿಸಿದ್ರೆ ಆ ಪಾಪ ನನಗೆ ಬರುತ್ತಲ್ವಾ ಅಂತ. ಸೊ ಕೃಷ್ಣನಿಗಿಂತ ದೊಡ್ಡವನಾಗಿ ಯೋಚನೆ ಮಾಡಿ ಅರ್ಜುನ, ನನಗೆ ತುಂಬ ಗೊತ್ತಿದೆ ಸಾಯಿಸಿದ್ರೆ ಪಾಪ ಎಲ್ಲ ಬರುತ್ತೆ, ಸೊ ಹಾಗಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಮೊದಲನೇ ಅಧ್ಯಾಯದಲ್ಲಿ ಸಾರಾಂಶವಾಗಿ ಅವರು ಹೇಳ್ತಾರೆ. 2ನೇ ಅಧ್ಯಾಯದಲ್ಲಿ ಸಾಂಖ್ಯಯೋಗ ಗೀತಾ ಸಾರ ಸಂಗ್ರಹ. ಭಗವದ್ಗೀತೆ 2ನೇ ಅಧ್ಯಾಯ ತುಂಬ ಚೆನ್ನಾಗಿ ಅರ್ಥ ಮಾಡಿದ್ರೆ ಭಗವದ್ಗೀತಾ ಇಡೀ ಭಗವದ್ಗೀತಾ ಅರ್ಥ ಆಗುತ್ತೆ. ಅದರ ಸಾರ 2ನೇ ಅಧ್ಯಾಯದಲ್ಲಿದೆ. ಸೊ 2ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನಿಗೆ ಹೇಳ್ತಾರೆ, ನೀನು ಯುದ್ಧ ಮಾಡಿದಿರ ಹೋದರೆ ನಿನ್ನ ಹೇಳಿ ಅಂತ ಹೇಳ್ತಾರೆ. ನೀನೊಬ್ಬ ರಾಜ ಕ್ಷತ್ರಿಯ ಆಗಿರೋದ್ರಿಂದ ಯುದ್ಧ ಮಾಡಲೇಬೇಕು ಅಂತ ಸಹ ಹೇಳ್ತಾರೆ. 2ನೇ ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಭಗವಂತನಿಗೆ ಪ್ರಶ್ನೆ ಮಾಡ್ತಾರೆ ಅರ್ಜುನ, ನಾನು ಯುದ್ಧ ಮಾಡೋದಿಲ್ಲ, ನನಗೆ ಪಾಪ ಬರುತ್ತೆ ಅಂತ. ಸೊ 2ನೇ ಅಧ್ಯಾಯದಲ್ಲಿ ಭಗವಂತನಿಗೆ ಅರ್ಜುನ ಶರಣಾಗತಿ ಆಗ್ತಾರೆ. ಇಲ್ಲ ಕೃಷ್ಣ, ನನಗೇನು ಗೊತ್ತಾಗ್ತಾ ಇಲ್ಲ, ಕಾರ್ಪಣ್ಯ ದೋಷದಿಂದ ನನಗೇನಾಗ್ತಾ ಇದೆ, ಯಾವುದು ಒಳ್ಳೆಯದು ಯಾವುದು ಸರಿ, ನಾನು ಯುದ್ಧ ಮಾಡಬೇಕಾ ಮಾಡಬಾರ್ದಾ, ನನಗೆ ಪಾಪ ಬರುತ್ತಾ ಬರಲ್ವಾ, ಇದು ಯಾವುದೂ ಗೊತ್ತಾಗ್ತಾ ಇಲ್ಲ, ಇದ್ರ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳ್ತಾರೆ. ಕೃಷ್ಣನಿಗೆ ಶರಣಾಗತಿ ಆಗ್ತಾರೆ. ಆಗ ಅರ್ಜುನ್ಗೆ ಕೃಷ್ಣ ಉಪದೇಶ ಮಾಡ್ತಾರೆ. ಯಾವಾಗ ಗುರುಗಳಾಗಿ ಒಪ್ಕೊತಾರೆ ಅರ್ಜುನ ಕೃಷ್ಣನ್ನ, ಅವಾಗ ಮತ್ತೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಆವಾಗ ಭಗವಂತ ಅವ್ರಿಗೆ ಆತ್ಮದ ಬಗ್ಗೆ, ದೇಹದ ಬಗ್ಗೆ, ಮತ್ತು ಇನ್ನೊಂದು ಜನ್ಮ ಇರುತ್ತಲ್ವ ಪುನರ್ಜನ್ಮ, ಆ ಜನ್ಮದ ಬಗ್ಗೆ, ಮತ್ತು ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ, ಇವಾಗ ನಾವು ಸತ್ ಮೇಲೆ ಇನ್ನೊಂದು ದೇಹ ತೊಗೊತೀವಲ್ವ, ಇದ್ರ ಬಗ್ಗೆ ಈ ಪ್ರಕ್ರಿಯೆ, ಇದನ್ನೆಲ್ಲನೂ ಏನು ಮಾಡ್ತಾರೆ ಭಗವಂತ ಅರ್ಜುನ್ಗೆ ಉಪದೇಶ ಕೊಡ್ತಾರೆ. 3ನೇ ಅಧ್ಯಾಯದಲ್ಲಿ ರಾಜ ಆಗಿರೋಂಥ ಅರ್ಜುನ ಕೆಲಸ ಮಾಡಲೇಬೇಕು, ಕರೆಕ್ಟ್ ಅಲ್ವಾ? ಅವರಿಲ್ಲ ಯುದ್ಧ ಮಾಡೋದಿಲ್ಲ ಅಂತ ಹೋದರೆ ಅವನು ಕ್ಷತ್ರಿಯನೇ ಅಲ್ಲ, ಯಾವುದೋ ಒಂದು ಕರ್ಮ ಮಾಡಲೇಬೇಕು. ಕರ್ಮ ಮಾಡಿದ್ರೆ ಸುಮ್ಮನೆ ಹಾಗೆ ಇರೋಕ್ಕಾಗೋದಿಲ್ಲ. ಅದಕ್ಕೆ 3ನೇ ಅಧ್ಯಾಯದಲ್ಲಿ ಅದಕ್ಕಿಂತ ಮುಂಚೆ ಕೃಷ್ಣನಿಗೆ ಅರ್ಜುನ ಹೇಳ್ತಾರೆ, ನಾನು ಯುದ್ಧ ಮಾಡಲ್ಲ ಕೃಷ್ಣ, ಬೇಕಾದರೆ ನಾನು ಭಿಕ್ಷೆ ಬೇಡ್ತಾ ಇರ್ತೀನಿ, ನಾನು ಯುದ್ಧ ಅಂತೂ ಮಾಡೋದಿಲ್ಲ ಅಂತ. ಅದಕ್ಕೆ ಕೃಷ್ಣ ಒಪ್ಪೋದೇ ಇಲ್ಲ. ಯಾಕೆ ಒಪ್ಪಲ್ಲ ಅಂದರೆ, ಒಬ್ಬ ಕ್ಷತ್ರಿಯ ಆಗಿರೋಂಥ ಅರ್ಜುನ ಭಿಕ್ಷೆ ಬೇಡ್ದ ಅಂತ ಅಂದ್ಕೊಳ್ಳಿ, ಭಿಕ್ಷೆ ಬೇಡ್ತಾನೆ. ಇನ್ ಕೇಸ್ ಯಾರಾದರೂ ಭಿಕ್ಷೆ ಬೇಡ್ದಾಗ ಸ್ವಲ್ಪ ಅರ್ಜುನ್ಗೆ ತಿರಸ್ಕಾರ ಮಾಡಿದ್ರೆ, ಅರ್ಜುನ್ಗೆ ಏನಾದರೂ ಬೇರೆ ಮಾತಲ್ಲಿ ಹೇಳಿದ್ರೆ ತಕ್ಷಣ ಅರ್ಜುನ್ ಏನು ಮಾಡ್ತಾನೆ, ಯುದ್ಧ ಮಾಡ್ತಾನೆ. ಅಷ್ಟು ಬೇಗ ಆ ಕ್ಷತ್ರಿಯಂದು ಕ್ವಾಲಿಟೀಸು ಮತ್ತೊಂದೆಲ್ಲ ಹೋಗೋದು ತುಂಬ ಕಷ್ಟ ಇದೆ. ಸೊ ಅದೆಲ್ಲ ಸಾಧ್ಯ ಇಲ್ಲ, ನೀನು ಕರ್ಮ ಮಾಡಲೇಬೇಕು ಅಂತ ಹೇಳ್ತಾರೆ. ಅದೇ ಥರ ನಾವು ಅಷ್ಟೇ ಪ್ರತಿಯೊಬ್ಬರು ಕರ್ಮ ಏನೊಂದು ಮಾಡಲೇಬೇಕು. ಮತ್ತು ಕರ್ಮಗಳು ಈ ಮನುಷ್ಯನು ನಾವು ಯಾವ ಥರ ಕರ್ಮ ಮಾಡ್ತೀವಲ್ವ, ಆ ಕರ್ಮದಿಂದ ನಾವು ಇಲ್ಲಿ ಬಂಧನಕ್ಕೆ ಒಳಗಾಗ್ತೀವಿ. ನಾವು ಮಾಡೋಂಥ ಕರ್ಮದಿಂದನೇ ಇಲ್ಲಿಂದ ಬಿಡುಗನೂ ಸಹ ಆಗ್ತೀವಿ. ಅದನ್ನು 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಲಾಸ್ಟ್ ಕ್ಲಾಸಲ್ಲಿ ನಾವು ಕೇಳಿದ್ದು, ಯಾವ ಥರ ಕರ್ಮ ಮಾಡಬೇಕಂದ್ರೆ ಸ್ವಾರ್ಥ ಉದ್ದೇಶಗಳಿಲ್ಲದೆ ಪರಮನ ಸಂತೋಷಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯನು ಕರ್ಮದ ನಿಯಮದಿಂದ ಅಂದರೆ ಕ್ರಿಯಾ ಪ್ರಕ್ರಿಯೆಯಿಂದ ಬಿಡುಗಡೆ ಹೊಂದುತ್ತಾನೆ. ಸ್ವಾರ್ಥ ಉದ್ದೇಶ ಏನೂ ಇರಬಾರ್ದು, ಯಾವುದೇ ಥರ ಅಪೇಕ್ಷೆಯಲ್ಲಿರ ಅನಪೇಕ್ಷದಿಂದ ಕರ್ಮ ಮಾಡಬೇಕಂತ. ಮತ್ತು ಲಾಸ್ಟಲ್ಲಿ ಕಡೆ ಶ್ಲೋಕದಲ್ಲಿ ಕಾಮದ ಬಗ್ಗೆ ಹೇಳ್ತಾರೆ, ಯಾವ ಥರ ಆಸೆ ಇಟ್ಕೊಂಡಿರಬಾರ್ದು. ಮತ್ತು ಅನ್ಯಾಭಿಲಾಷಿತ ಶೂನ್ಯಂ ಅಂತ ಹೇಳ್ತಾರಲ್ವ, ಏನೂ ಎಕ್ಸ್ಪೆಕ್ಟ್ ಮಾಡ್ದಿರ ಭಗವಂತನಿಗೆ ಸೇವೆ ಮಾಡಬೇಕು.
ಆ ಸೇವೆ ಹೇಗೆ ಮಾಡಬೇಕು ಅಂದರೆ ಜ್ಞಾನದಿಂದ ಮಾಡಬೇಕು. ಮನಸ್ಸೋ ಇಚ್ಛೆ ಮಾಡಬಾರ್ದು. ನಮ್ಮ ಮನಸ್ಸು ಹೇಳ್ದಂಗೆ, ಇಂದ್ರಿಯಗಳು ಹೇಳ್ದಂಗೆ ಈ ಥರ ಮಾಡಿ ಕರ್ಮನ ಮಾಡಬಾರ್ದು. ಸ್ವಲ್ಪ ಜ್ಞಾನದಿಂದ ಯೋಚನೆ ಮಾಡಿ ಮಾಡಬೇಕು. ಅದಕ್ಕೆ ಇಂದ್ರಿಯಗಳು ಮನಸ್ಸು ಬುದ್ಧಿಗಿಂತ ಮೇಲೆ ಇರೋದು ಆತ್ಮ. ಹಾಗಾಗಿ ಆತ್ಮ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು ಅಂತ ಲಾಸ್ಟ್ ಶ್ಲೋಕದಲ್ಲಿ ಹೇಳಿದ್ರು. ಇದು ಯಾವ ಥರ ಅರ್ಥ ಮಾಡಬೇಕಂದ್ರೆ, ನಾರ್ಮಲಾಗಿ ಜನರಲಾಗಿ ನಮ್ಗೆ ಹೇಳ್ತಾರೆ, ಏನಾದರೂ ಕೆಲಸ ಮಾಡ್ತಾಯಿದ್ರೆ ಮನಸ್ಸು ಇಚ್ಛೆ ಮಾಡಬೇಡ, ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡು. ಯೋಚನೆ ಅಂದರೆ ಬುದ್ಧಿನ ಉಪಯೋಗ ಮಾಡಿ ಮಾಡು ಅಂತ. ಅದಕ್ಕಿಂತ ಮೇಲೆದು ಆತ್ಮ, ಅದರದ್ದು ಆತ್ಮ ಪ್ರಜ್ಞೆ. ಸೊ ಇವತ್ತು ಆ 4ನೇ ಅಧ್ಯಾಯದ ಒಂದು ದಿವ್ಯ ಜ್ಞಾನ, ಆ ಜ್ಞಾನದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಭಗವದ್ಗೀತಾ ಭಗವಂತ ಅರ್ಜುನ್ಗೆ ಹೇಳಿದಾಗ ಚಾಪ್ಟರ್ 1 ಚಾಪ್ಟರ್ 2 ಈ ಥರ ಏನು ಚಾಪ್ಟರ್ ವೈಸ್ ಏನಿಲ್ಲ. ಭಗವದ್ಗೀತನ ಭಗವಂತನ ಕೃಷ್ಣನಿಗೆ ಹೇಳ್ತಾರೆ. ಆದರೆ ಆಚಾರ್ಯರು ಇದನ್ನು ಕರ್ಮಯೋಗವಾಗಿ, ಭಕ್ತಿಯೋಗವಾಗಿ, ಜ್ಞಾನಯೋಗವಾಗಿ ಡಿವೈಡ್ ಮಾಡಿಕೊಂಡು ಇದರಲ್ಲಿ ಕರ್ಮಯೋಗದ ಬಗ್ಗೆ ಹೇಳಿದ್ದಾರೆ, ಇದರಲ್ಲಿ ಧ್ಯಾನಯೋಗ, ಭಕ್ತಿಯೋಗ, ಜ್ಞಾನಯೋಗದ ಬಗ್ಗೆ ಹೇಳ್ತಾರೆ. ಸೊ ಈ ಫಸ್ಟು 6 ಚಾಪ್ಟರ್ಸ್ ಏನಿದೆ ಭಗವದ್ಗೀತೆಯಲ್ಲಿ, ಮೊದಲನೇ 6 ಅಧ್ಯಾಯ, ಈ 6 ಅಧ್ಯಾಯ ನಮಗೆ ಕರ್ಮಯೋಗದ ಬಗ್ಗೆ ಹೇಳ್ಕೊಡುತ್ತೆ. 7ರಿಂದ 12ನೇ ಅಧ್ಯಾಯ ತನಕ ಭಕ್ತಿಯೋಗದ ಬಗ್ಗೆ ಹೇಳ್ತಾರೆ. 12ರಿಂದ 18 ಜ್ಞಾನಯೋಗದ ಬಗ್ಗೆ ಹೇಳ್ತಾರೆ. ನಾರ್ಮಲ್ ಆಗಿ ಜ್ಞಾನ ಕರ್ಮ ಇದೆಲ್ಲ ಆದಮೇಲೆ ಭಕ್ತಿ ಬರಬೇಕು. ಆದರೆ ಭಗವದ್ಗೀತೆ ಏನಾಗಿದೆ, ಸೆಂಟ್ರಲ್ಲಿ ಭಕ್ತಿ ಇದೆ. ಇದು ಯಾವ ಥರ ಅರ್ಥ ಮಾಡಬೇಕು ಅಂದರೆ, ಒಂದು ಜ್ಯುವೆಲರಿ ಶಾಪ್ಗೆ ಹೋಗಿ ನಾವು ಒಂದು ರಿಂಗ್ ತರ್ತೀವಿ ಅಂತ ಅಂದ್ಕೊಳ್ಳಿ. ಅವರೊಂದು ಬಾಕ್ಸ್ ಹಾಕಿ ಕೊಡ್ತಾರೆ. ಸೆಂಟ್ರಲ್ಲಿ ರಿಂಗ್ ಇರುತ್ತೆ, ಟಾಪಲ್ಲೂ ಬಾಟಮಲ್ಲಿ ಒಳ್ಳೆ ಪ್ಯಾಕಿಂಗ್ ಇರುತ್ತೆ. ಆ ಸೆಂಟ್ರಲ್ ಇರೋದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದೇ ಥರ ಯಾರು ಚೆನ್ನಾಗಿ ಕರ್ಮ ಮಾಡ್ತಾರೆ, ಭಕ್ತಿಯೋಗ ಮಾಡ್ತಾರೆ, ಅವ್ರಿಗೆ ಚೆನ್ನಾಗಿ ಭಕ್ತಿ ಸಿಗುತ್ತೆ. ಹಂಗಂತ ಕರ್ಮಯೋಗದಿಂದ ಮಾತ್ರನೇ ಭಗವಂತನ ಧಾಮಕ್ಕೂ ಹೋಗೋದಾಗಲಿ, ಭಗವಂತನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊತೀವಿ ಅಂತ ಹೇಳಿದ್ರೆ ಅದು ತಪ್ಪು. ಬರೀ ಕರ್ಮದಿಂದ ಆಗೋದೇ ಇಲ್ಲ. ಜೊತೆಗೇನಿರಬೇಕು, ಜ್ಞಾನನೂ ಇರಬೇಕು. ಭಗವದ್ಗೀತಾ ಭಾಗವತಂ ಇಂಥದ್ದು ಜ್ಞಾನನೂ ಇರಬೇಕು. ಈ ಜ್ಞಾನ ಕರ್ಮ ಎರಡೂ ಇದ್ದರೆ, ಇವಾಗ ಯಾವ ಥರ ಒಂದು ರಿಂಗು ಸೆಂಟ್ರಲ್ ಇದ್ದರೆ ಬಾಕ್ಸಲ್ಲಿ, ಟಾಪು ಬಾಟಮಲ್ಲಿ ಕವರ್ ಮಾಡ್ತೀವಲ್ವ, ಪ್ರೊಟೆಕ್ಷನ್ ಇರುತ್ತೆ. ಬಾಟಮೇ ಇಲ್ಲ ಅಂದರೆ ರಿಂಗ್ ಯಾವತ್ತಾದರೂ ಕೆಳಗೆ ಬೀಳ್ಬೋದು, ಟಾಪ್ ಇಲ್ಲ ಅಂದರೆ ಯಾರಾದ್ರು ನೋಡಿದ್ರೆ ತೊಗೊಂಡು ಹೋಗ್ಬೋದು. ಎರಡೂ ಕ್ಯಾಪ್ ಕ್ಲೋಸ್ ಆದಾಗ ಸೆಂಟ್ರಲ್ ಇದು ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಕರ್ಮಯೋಗ ಭಕ್ತಿ ಸೇವೆನೂ ಇರಬೇಕು, ಜೊತೆಯಲ್ಲೂ ಜ್ಞಾನನೂ ಇರಬೇಕು. ಅವಾಗ ಏನಾಗುತ್ತೆ, ಭಕ್ತಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಇಲ್ಲ ಅಂದರೆ ಬರೀ ಸೇವೆ ಮಾಡ್ತಾ ಇದ್ರೂ ಭಗವಂತನ ಬಗ್ಗೆ ಅರ್ಥ ಮಾಡೋಕ್ಕಾಗಲ್ಲ. ಇಲ್ಲ ಬರೀ ಚೆನ್ನಾಗಿ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸೇವೆನೇ ಮಾಡೇ ಇಲ್ಲ ಅಂದ್ರೂ ಭಕ್ತಿ ಖಂಡಿತ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡೂ ತುಂಬ ಮುಖ್ಯವಾದದ್ದು. ನಾವಿವಾಗ ಡಿಸ್ಕಸ್ ಮಾಡ್ತಾ ಇದ್ದು ಜ್ಞಾನಯೋಗ. 4ನೇದಲ್ಲಿ ಮೊದಲನೇ ಶ್ಲೋಕ ಬಂದು ಭಗವಂತ ಹೇಳ್ತಾರೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಂ ಅವ್ಯಯಂ ವಿವಸ್ಮಾನ್ ಮನವೇ ಪ್ರಾವ ಮನುರಿಕ್ಷ್ವಾಕ ವೇಬ್ರವೀತ್. ಈ ಜ್ಞಾನ ಅರ್ಜುನ ಕೃಷ್ಣನ್ ಕೇಳಿದಾಗ ಸುಮಾರಷ್ಟು ಡೌಟ್ಸ್ ಬರುತ್ತೆ. 2ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಅದೆಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾ ಇದ್ದಾಗ ಅರ್ಜುನ್ಗೂ ಒಂದು ಡೌಟ್ ಬರುತ್ತೆ, ಇದೆಲ್ಲ ಹೆಂಗೆ ಗೊತ್ತಾಯ್ತು ಕೃಷ್ಣ? ಯಾಕೆಂದರೆ ನೀನು ನಾನು ಮ್ಯಾಕ್ಸಿಮಮ್ ಕೃಷ್ಣನಿಗೂ ಅರ್ಜುನ್ಗೂ ಕೆಲವೇ ವರ್ಷಗಳ ಡಿಫ್ರೆನ್ಸ್ ಇರುತ್ತೆ. ಸೊ ಹೇಗೆ ಗೊತ್ತಾಯಿತು, ಈ ನಾಲೆಡ್ಜ್ ಯಾವಾಗಿಂದ ಕೊಟ್ಟಿದೆಯಾ, ಯಾರು ಕೊಟ್ಟಿದೆಯಾ ಅಂತ ಕೇಳಿದಾಗ ಭಗವಂತ ಅವಾಗ ಸ್ಟಾರ್ಟ್ ಮಾಡ್ತಾರೆ. ಭಗವಂತ ಏನು ಹೇಳ್ತಾರೆ, ಈ ಜ್ಞಾನನ ಫಸ್ಟು ನಾನು ಇಮಂ ವಿವಸ್ವತೆ ಯೋಗಂ ಪ್ರೋಕ್ತ ವಾನಃ ವ್ಯಯಂ, ಫಸ್ಟು ಈ ಜ್ಞಾನನ ನಾನು ಭಗವದ್ಗೀತಾ ಜ್ಞಾನನ ವಿವಸ್ವಾನು ಕೊಟ್ಟಿದ್ದೀನಿ. ಅಂದರೆ ಸೂರ್ಯದೇವ, ಇವಾಗ ಯಾರು ನಮಗೆ ಸೂರ್ಯದೇವ ಇದ್ದಾರೆ, ಸೂರ್ಯ ಚಂದ್ರ ಇಂದ್ರ ಇದೆಲ್ಲದ ಒಂದು ಪೋಸ್ಟು, ಅದು ಯಾವಾಗ ಬೇಕಾದರೂ ಚೇಂಜ್ ಆಗ್ತಾ ಇರುತ್ತೆ. ಇವಾಗಿರುವಂಥ ಹನುಮಂತ ನೆಕ್ಸ್ಟು ಬ್ರಹ್ಮದೇವರು ಸಹ ಆಗ್ತಾರೆ ಅಂತ ಹೇಳ್ತಾರೆ. ಆ ಥರ ಸೊ ಈಗಿರುವಂಥ ಸೂರ್ಯದೇವ ಅವ್ರ ಹೆಸರು ಬಂದು ವಿವಸ್ವಾನ್. ಆ ವಿವಸ್ವಾನ್ಗೆ ಭಗವಂತ ಮೊದಲು ಭಗವದ್ಗೀತಾ ಜ್ಞಾನನ ಕೊಡ್ತಾರೆ. ಆ ವಿವಸ್ವಾನ್ ಮತ್ತೆ ಏನು ಮಾಡ್ತಾರೆ, ಮನುಗೆ ಜ್ಞಾನ ಕೊಡ್ತಾರೆ. ಮನುಕುಲದ ತಂದೆ ಕೊಟ್ಟು ಎಲ್ಲರಿಗೂ ಬೇಸಿಕಲಿ ಭಗವದ್ಗೀತಾ ಕ್ಲಾಸ್ ಕೇಳಿದಾಗ ಅರ್ಥ ಮಾಡಿರ್ತಾರೆ. ಬ್ರಹ್ಮನ ಆಯುಷ್ ಅಂದರೆ ಬ್ರಹ್ಮನಿಗೆ 100 ವರ್ಷ ಆಯುಷ್ ಇರುತ್ತೆ. ಅದರಲ್ಲಿ ಬ್ರಹ್ಮನ ಒಂದು ದಿವಸ ಬಂದು 1000 ದ್ವಾಪರಯುಗ, 1000 ಸತ್ಯಯುಗ, 1000 ತ್ರೇತಾಯುಗ, 1000 ಕಲಿಯುಗ. ಈ 4000 ಯುಗಗಳ ಆದರೆ ಬ್ರಹ್ಮದೇವನಿಗೆ ಒಂದು ದಿವಸ. ಆ ಒಂದು ದಿವಸದಲ್ಲಿ 14 ಜನ ಮನು ಬರ್ತಾರೆ. ಇವಾಗ ನಾವಿರೋದು 7ನೇ ಮನು, ವಿವಸ್ವಾನ್ ಮನ್ವಂತರದಲ್ಲಿ ನಾವಿದ್ದೀವಿ. ಸೊ ಈ ಮನು ಫಸ್ಟು ಯಾರು ಮನುಕುಲದ ತಂದೆ ಆಗಿರ್ತಾರೆ ಅಂಥ ಮನುಗೆ ಏನು ಮಾಡ್ತಾರೆ, ವಿವಸ್ವಾನು ಇದೇ ಭಗವದ್ಗೀತಾ ಜ್ಞಾನನ ಕೊಡ್ತಾರೆ. ಮನು ಏನು ಮಾಡ್ತಾರೆ, ಅವರು ಮಗು ಇಕ್ಷ್ವಾಕು ಯಾರು ನಾವು ಕೇಳಿರ್ತೀವಿ ಚೆನ್ನಾಗಿ,
ರಾಮಚಂದ್ರ ವಂಶದಲ್ಲಿ ಮೂಲ ಫಸ್ಟ್ ಅವರೇ ಬರ್ತಾರೆ, ಇಕ್ಷ್ವಾಕು ಸೂರ್ಯವಂಶದಲ್ಲಿ ಬರ್ತಾರೆ. ಸೊ ಈ ಇಕ್ಷ್ವಾಕುಗೆ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಇಕ್ಷ್ವಾಕು ಅಂದರೆ ತ್ರೇತಾಯುಗದಲ್ಲಿ ಹೇಳ್ತಾರೆ. ನಾರ್ಮಲ್ ಆಗಿ ಕಲಿಯುಗದ ಅವಧಿ ಬಂದು 4,32,000 ವರ್ಷ. ಇದ್ರ ಇಂಟು 2 ಮಾಡಿದ್ರೆ ದ್ವಾಪರಯುಗ, ಇಂಟು 3 ಮಾಡಿದ್ರೆ ತ್ರೇತಾಯುಗ. ಸೊ ತ್ರೇತಾಯುಗದಲ್ಲಿ ಅಂದರೆ ಸುಮಾರು 20 ಲಕ್ಷ ವರ್ಷಗಳ ಹಿಂದೆ ಈ ಜ್ಞಾನನ ಇಕ್ಷ್ವಾಕುಗೆ ಕೊಡ್ತಾರೆ. ಬರ್ತಾ ಬರ್ತಾ ಏನಾಯಿತು, ಕಾಲಕ್ರಮೇಣ ಅದೆಲ್ಲ ಏನಾಯಿತು, ನಾಶ ಆಗ್ತಾ ಹೋಗ್ತದೆ. ಈ ನಾಶ ಆಗ್ತಾ ಹೋದಾಗ ಏನು ಮಾಡ್ತೇವೆ, ಮತ್ತೆ ಭಗವಂತ ಇದೇ ಗೀತನ ಸೂರ್ಯದೇವನಿಗೆ ಕೊಟ್ಟಿರುವಂಥ ಅದೇ ಜ್ಞಾನನ ಭಗವಂತ ಮತ್ತೆ ಅರ್ಜುನ್ಗೆ ಕೊಡೋದಕ್ಕೆ ಮತ್ತೆ ಇಲ್ಲಿ ಅವತಾರ ತಗೊತಾರೆ. ಸೊ ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಭಗವಂತ ಸೂರ್ಯದೇವರಿಗೆ ಮತ್ತು ಅವರಿಂದ ಮನುಗೆ, ಮನುವಿಂದ ಇಕ್ಷ್ವಾಕುಗೆ ಜ್ಞಾನ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಸೊ ಇವ್ರು ಮೂರು ಯಾರಪ್ಪ ಅಂದರೆ 3 ಜನ ಬಂದು ರಾಜರೇ. ಸೂರ್ಯ ಬಂದು ಗ್ರಹಗಳ ರಾಜ. ಅದಕ್ಕೆ ನಾವು ಬ್ರಹ್ಮ ಸಮಿತಿಯಲ್ಲಿ ಹೇಳ್ತೀವಲ್ವ, ಯಕ್ಷಕ್ಷುರೇಶ ಸವಿತಾ ಸಕಲ ಗ್ರಹಾಣಂ ರಾಜ ಸಮಸ್ತ ಸುರ ಮೂರ್ತಿರ ಶೇಷ ಯಶಾಜ್ಞೇಯ ಬ್ರಹ್ಮತಿ ಸಮೃದ್ಧ ಕಾಲಚಕ್ರೋ ಗೋವಿಂದ ಮಾದಿಪುರುಷಂ ತಮಹಂ ಭಜಾನ್. ಯಾರು ಸೂರ್ಯ ದೇವರಪ್ಪ ಅಂದರೆ ಭಗವಂತನ ಕಣ್ಣಿದ್ದಾಗೆ ಸೂರ್ಯನು ಗ್ರಹಗಳ ರಾಜ. ಅದಾದಮೇಲೆ ಮನು ಅವರೂ ರಾಜನೇ. ದೆನ್ ಇಕ್ಷ್ವಾಕುನು ರಾಜನೇ. ಇವರೆಲ್ಲ ಕ್ಷತ್ರಿಯರೇ. ಭಗವಂತ ಮೊದಲು ಜ್ಞಾನ ಯಾರು ಕೊಟ್ಟರಪ್ಪ ಅಂದರೆ ಕ್ಷತ್ರಿಯರಿಗೆ. ನಾರ್ಮಲ್ ಆಗಿ ನಾವು 4ನೇ ಚಾಪ್ಟ್ರಲ್ಲಿ 15ನೇ ಶ್ಲೋಕದ ಮೇಲೆ ಬರುತ್ತೆ ಚಾತುರ್ವರ್ಣ ಮತ್ತು ಚತುರ್ಗುಣ, 4 ವರ್ಣ ಮತ್ತು 4 ಆಶ್ರಮದ ಬಗ್ಗೆ ವಿವರಣೆ ಕೊಡ್ತಾರೆ. ಯಾವುದು 4 ಆಶ್ರಮ? 4 ಆಶ್ರಮ ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಸೊ ಈ 4 ಜನರಲ್ಲಿ ನಾವು ನೋಡಿದಾಗ ಬ್ರಾಹ್ಮಣನಿಗೆ ಕೆಲವೊಂದು ಕರ್ತವ್ಯಗಳಿರುತ್ತೆ. ಅದೇ ಥರ ಕ್ಷತ್ರಿಯನಿಗೆ, ವೈಶ್ಯ, ಶೂದ್ರನಿಗೆ. ಬ್ರಾಹ್ಮಣನ ಜಾಸ್ತಿ ಏನು ಹೋಲಿಸ್ತಾರೆ? ಜ್ಞಾನವಂತರು. ಅವರು ಇನ್ನೊಬ್ರಿಗೆ ಜ್ಞಾನ ಕೊಡ್ತಾರೆ. ಕ್ಷತ್ರಿಯರು ಅಂದರೆ ಏನು? ಕ್ಷತ್ರಿಯ ಅಂದರೆ ಕ್ಷತ್ ಅಂದರೆ ಒಂದು ತೊಂದರೆಗಳು, ತ್ರಿಯ ಅಂದರೆ ಅದರಿಂದ ಕಾಪಾಡುವಂಥವ್ರು. ಕ್ಷತ್ರಿಯಗಳು ಏನು ಮಾಡ್ತಾರೆ? ನಮ್ಮನ್ನ ತೊಂದರೆಗಳಿಂದ ಕಾಪಾಡ್ತಾರೆ. ವೈಶ್ಯ ವ್ಯಾಪಾರ ಮಾಡ್ತಾನೆ, ಶೂದ್ರ ಇವರಿಗೆಲ್ಲ ಸೇವೆ ಮಾಡ್ತಾನೆ. ಸೊ ನಮಗೆ ಜ್ಞಾನ ಕೊಡಬೇಕಾಗಿರೋಂಥ ಬ್ರಾಹ್ಮಣರಿಗೆ ಭಗವಂತ ಫಸ್ಟ್ ಏನು ಕೊಟ್ಟಿಲ್ಲ? ಜ್ಞಾನ ಕೊಟ್ಟಿಲ್ಲ. ಫಸ್ಟ್ ಯಾರು ಕೊಟ್ಟರು? ರಾಜರು ಕೊಟ್ಟರು. ಯಾಕೆ ಕ್ಷತ್ರಿಯ ರಾಜರಿಗೆ ಭಗವಂತ ಜ್ಞಾನ ಕೊಟ್ಟರು ಮೊದಲು ಅಂದರೆ ಇವೆಂದು. ಆಮೇಲೆ ಬ್ರಾಹ್ಮಣರಿಗೂ ಭಗವಂತ ಕೊಟ್ಟಿದ್ದಾರೆ. ಬ್ರಹ್ಮದೇವರಿಗೆ, ನಾರದರಿಗೆ, ವ್ಯಾಸ ಮಹರ್ಷಿಗೆ ಇವರಿಗೆಲ್ಲ ಭಗವಂತ ಜ್ಞಾನ ಕೊಟ್ಟಿದ್ದಾರೆ ಬ್ರಾಹ್ಮಣರಿಗೆ. ಅದಕ್ಕಿಂತ ಮೊದಲು ಯಾಕೆ ಕ್ಷತ್ರಿಯರು ಕೊಟ್ಟರು ಅಂದರೆ ರಾಜನಾಗಿರೋನು ಫಸ್ಟು ವೇದ ಅಧ್ಯಯನ ಚೆನ್ನಾಗಿ ಮಾಡಿರ್ಬೇಕಂತೆ. ಯಾವಾಗ ರಾಜ ಚೆನ್ನಾಗಿ ಅಧ್ಯಯನ ಮಾಡ್ತಾನೆ, ಅದೇ ಅಧ್ಯಯನ ಅವರು ರಾಜ್ಯದಲ್ಲಿರೋಂಥ ಎಲ್ಲ ಪ್ರಜೆಗಳಿಗೂ ಅದೇ ಜ್ಞಾನ ಕೊಡ್ತಾರೆ. ಯಾವಾಗ ರಾಜ್ಯದಲ್ಲಿರೋಂಥ ಪ್ರಜೆಗಳು ಚೆನ್ನಾಗಿ ಭಕ್ತಿ ಮಾಡ್ತಾರೆ, ಅವಾಗ ರಾಜನ ಜೊತೆ ಅವರು ಸತ್ತಾಗ ಅವರು ಸಹ ಉನ್ನತ ಲೋಕಗಳಿಗೆ ಹೋಗ್ತಾರೆ, ಭಗವಂತನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ತಾರೆ. ನಾವು ಸುಮಾರು ಜನ ರಾಜರು ನೋಡಿದ್ದೀವಿ. ಇಕ್ಷ್ವಾಕು ರಾಜ ಇರ್ಬೋದು, ಅದಾದಮೇಲೆ ಯುಧಿಷ್ಠಿರ ಮಹಾರಾಜು, ರುಕ್ಮಾಂಗದ ಮಹಾರಾಜು, ಇವರನ್ನೇ ಪಾಲನೆ ಮಾಡಿದಾಗ ಅವ್ರ ಪ್ರಜೆಗಳು ಸಹ ಅವ್ರ ಜೊತೆನೇ ಏನು ಮಾಡಿದ್ರು? ಭಗವಂತನ ಧಾಮಕ್ಕೂ ಸಹ ಹೋಗ್ತಾರೆ. ಅಷ್ಟು ಚೆನ್ನಾಗಿ ರಾಜರಿಗೆ ಜ್ಞಾನ ಇರುತ್ತೆ. ಅದಾದಮೇಲೆ ಪೂರ್ವದಲ್ಲಿ ರಾಜರಿಗೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಜೊತೆಗೆ ಯುದ್ಧ ಕಲೆನೂ ಕಲ್ತ್ಕೊತಾ ಇದ್ರು, ಯುದ್ಧನೂ ಮಾಡ್ತಾಯಿದ್ರು. ಹೀಗೇನಾಗುತ್ತೆ, ಪ್ರಭುಪಾದ ಯಾವಾಗಲೂ ಕೋಟ್ ಮಾಡ್ತಾರೆ, ಇವಾಗ ಏನು ಯುದ್ಧ ನಡೀತಾ ಇದ್ದಾರೆ ಅದೆಲ್ಲ ಒಂದು ಜಸ್ಟ್ ಪಾಲಿಟಿಕ್ಸ್, ಅದೇನು ಕರೆಕ್ಟಾಗಿ ಯುದ್ಧ ಮಾಡೋದಿಲ್ಲ. ಯಾಕೆಂದರೆ ಯುದ್ಧ ಕುರುಕ್ಷೇತ್ರದ ಪ್ರಕಾರ ಸೂರ್ಯ ಅಸ್ತ ಆದರೆ ಯುದ್ಧ ಮುಗೀತು. ಆದರೆ ಇವಾಗ ಹೆಂಗೆ ಯುದ್ಧ ಮಾಡ್ತಾರೆ? ಯಾರಿಗೂ ಗೊತ್ತಿರೋ ಟೈಮಲ್ಲಿ ನೈಟಲ್ಲಿ ಹೋಗಿ ಯುದ್ಧ ಮಾಡ್ತಾರೆ. ಹಾಗೆ ಯುದ್ಧ ಅಂದರೆ ರಾಜ ಫಸ್ಟ್ ನಿಂತಿದ್ರು. ಇವಾಗ ಯುದ್ಧ ಅಂದರೆ ಎಲ್ಲರನ್ನೂ ಏನು ಮಾಡ್ತಾರೆ? PM-ನ CM-ನೆಲ್ಲ ಸೇಫ್ ಮಾಡಿಟ್ಟು ಸೋಲ್ಜರ್ಸ್ ಯುದ್ಧ ಮಾಡ್ತಾರೆ. ಸೊ ರಾಜನಿಗೆ ಯುದ್ಧ ಕಲೆ ಗೊತ್ತಿರಬೇಕು, ಜೊತೆಗೆ ಏನು ಗೊತ್ತಿರಬೇಕು? ಆಧ್ಯಾತ್ಮಿಕ ಸ್ವಲ್ಪ ನಾಲೆಡ್ಜು ಸಹ ಇರಬೇಕು. ಅಂಥ ರಾಜ ಮಾತ್ರ ಚೆನ್ನಾಗಿ ಪ್ರಜೆಗಳನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ರಾಜನಿಗೆ ಮೊದಲು ಏನು ಮಾಡ್ತಾರೆ? ಭಗವಂತ ಜ್ಞಾನನ ಕೊಡ್ತಾರೆ. ಅಂಥ ರಾಜರು ಹೆಂಗಿರ್ತಾರೋ ಯುದ್ಧ ಮಾಡ್ತಾ ಇರೋ ಸಮಯದಲ್ಲಿ ನಾವು ನಾರ್ಮಲಿ ಮನೆಯಲ್ಲಿ ಇವಾಗ ಪ್ರಭುಪಾದರು ಒಂದು ಸಂಸ್ಥೆಯಲ್ಲಿ ಇರೋದ್ರಿಂದ ಬೆಳಗ್ಗೆ ಎದ್ದು ಜಪ ಮಾಡ್ತೀವಿ, ಬ್ರಾಹ್ಮಣ ದೀಕ್ಷೆ ಆದರೆ ಗಾಯತ್ರಿ ಇದೆಲ್ಲ ಮತ್ತೊಂದು ಮಾಡ್ತಾರೆ. ರಾಜರು ಯುದ್ಧ ಮಾಡೋ ಟೈಮಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ಸಂಧ್ಯಾಕಾಲ ಆಯಿತು ಅಂದರೆ ಅಲ್ಲೇ ಅವರು ಗಾಯತ್ರಿ ಮತ್ತೊಂದೆಲ್ಲ ಮಾಡ್ತಾಯಿದ್ರಂತೆ, ಭಗವಂತನ ಆರಾಧನೆ ಮಾಡ್ತಾಯಿದ್ರು. ಸಂಜೆ ಆಗೋ ಟೈಮಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಾಯಿದ್ರು. ಇವೆಂದು ಸಂಧ್ಯಾ ವಂದನೆ ಮಾಡೋದಕ್ಕೆ ನೀರಿಲ್ಲ ಅಂದರೆ ಮರಳು ತಗೊಂಡು ಹಂಗೆ ಸಂಧ್ಯಾವನ್ನ ಮಾಡ್ತಾಯಿದ್ದಾರೆ. ಅಂದರೆ ಒಬ್ಬ ರಾಜ ಅಂದರೆ ಯಾವುದೋ ಒಂದು ಪದವಿನ ತಗೋಬೇಕಂದ್ರೆ
ಪ್ರಭುಪಾದ ಯಾವಾಗಲೂ ಹೇಳ್ತಾ ಇದ್ದಾರೆ, ನಾನೇನೋ ಒಂದು ದೇಶಕ್ಕೆ CM ಆಗ್ತೀನಿ, PM ಆಗ್ತೀನಿ, ರಾಷ್ಟ್ರಪತಿ ಆಗ್ತೀನಿ ಅಂದರೆ ಅಂಥವನಿಗೂ ಕೆಲವೊಂದು ಕ್ವಾಲಿಟೀಸ್ ಇರಬೇಕಂತ. ರಾಜನೇ ಸರಿಯಾಗಿ ಪಾಲನೆ ಮಾಡಿಲ್ಲ ಅಂದರೆ ಪ್ರಜೆಗಳು ಸರಿಯಾಗಿರೋದಿಲ್ಲ. ಅದಕ್ಕೆ ಯಥಾ ರಾಜ ತಥಾ ಪ್ರಜೆ. ರಾಜ ಏನು ಮಾಡ್ತಾರೆ ಅದೇ. ಇದು ರಾಜ್ಯದಲ್ಲೇ ಅಂತ ಅಲ್ಲ, ಈವೆಂದು ಮನೆಯಲ್ಲಿ ದೊಡ್ಡವರಾಗಿರ್ಬೋದು, ಒಂದು ಇನ್ಸ್ಟಿಟ್ಯೂಟ್ ಏನೋ ಒಂದು ಸಂಸ್ಥೆ ಇದೆ, ಅದರಲ್ಲಿ ಮುಖ್ಯಸ್ಥರು ಯಾವ ಥರ ನಡ್ಕೊತಾರೋ ಅದೇ ಥರ ಅವರು ನೆಕ್ಸ್ಟ್ ಜನ್ರೇಷನ್ ನಡ್ಕೊತಾರೆ. ಹಾಗಾಗಿ ಮುಖ್ಯಸ್ಥರಾಗಿರೋರಿಗೆ ತುಂಬ ಇದು ಮುಖ್ಯ. ರಾಜರಿಗಂತೆ ಭಗವಂತ ಅವ್ರಿಗೆ ನಾಲೆಡ್ಜ್ ಕೊಡ್ತಾರೆ. ಸೊ ನೆಕ್ಸ್ಟು ಆ ನಾಲೆಡ್ಜು ಭಗವಂತ ಸೂರ್ಯದೇವರು ಕೊಟ್ಟರು, ಆಮೇಲಿಂದ ಮನುಗೆ, ಅದಾದಮೇಲೆ ಇಕ್ಷ್ವಾಕು ರಾಜನಿಗೆ ಬರುತ್ತೆ. ಅದಾದಮೇಲೆ ಸುಮಾರು ಲಕ್ಷಗಳ ವರ್ಷ ಅಂದರೆ ಸುಮಾರು 12,04,000 ವರ್ಷ, 12,04,00,000 ವರ್ಷಗಳು ಆಗೋಯ್ತು. ಇವಾಗ 5,000 ವರ್ಷಗಳ ಹಿಂದೆ 7ನೇ ಮನ್ವಂತರದಲ್ಲಿ ಭಗವಂತ ದ್ವಾಪರಯುಗದಲ್ಲಿ 72ನೇ ದ್ವಾಪರಯುಗದಲ್ಲಿ ಕೃಷ್ಣ ಬರ್ತಾರೆ. ಆಗ ಕುರುಕ್ಷೇತ್ರದಲ್ಲಿ ಮತ್ತೆ ಭಗವಂತ ಕೃಷ್ಣ ಅರ್ಜುನ್ಗೆ ಏನು ಮಾಡ್ತಾರೆ, ಭಗವದ್ಗೀತೆನ ಉಪದೇಶ ಮಾಡ್ತಾರೆ. ಈ ಶ್ಲೋಕ ನಾವು ಯಾವಾಗಲೂ ಕೇಳ್ತಾ ಇದ್ದೀವಿ. 2ನೇ ಶ್ಲೋಕ, ಏವಂ ಪರಂಪರಾ ರಾಜ್ಯಂ ಏವಂ ಪರಂಪರಾ ಪ್ರಾಪ್ತಮಿಮಂ ರಾಜರ್ಷ ಯೋ ವಿದುಹು ಸಕಾಲೇನ ಮಹತ ಯೋಗೋ ನಷ್ಟ ಪರಂತಪಃ. ಬರ್ತಾ ಬರ್ತಾ ಏನಾಯಿತು, ವಿದ್ಯೆ ನಾಶ ಆಯ್ತಲ್ವಾ. ಹಾಗಾಗಿ ಮತ್ತೆ ಭಗವಂತ ಹೇಳ್ತಾರೆ, ನಾನು ಮತ್ತೆ ಅವತಾರ ಆಗೋದೊಂದು ನಿಮಗೆ ಜ್ಞಾನ ಕೊಡ್ತಾ ಇದ್ದೀನಿ. ಈ ಜ್ಞಾನನ ಯಾವ ಮುಖಾಂತರ ಕೊಡ್ತಾ ಇದ್ದೀನಿ ಅಂದರೆ ಗುರು ಪರಂಪರಾ ಮುಖಾಂತರ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅನುವಾದ ಈ ಥರ ಇದೆ. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತ್ತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದ್ದರಿಂದ ಈ ವಿಜ್ಞಾನವು ನಷ್ಟವಾಯಿತು ಅಂತ ಕಾಣುತ್ತದೆ. ಕರೆಕ್ಟ್ ಅಲ್ವಾ? ನಾರ್ಮಲಿ ನಾವು ಕೆಲವೊಂದು ಜನರಲಾಗಿ ಕೆಲವೊಂದು ವೀಡಿಯೋಸ್ ನೋಡಿದಾಗ ಯಾರಾದರೂ ಒಬ್ಬರು ಒಂದು ಆ್ಯಕ್ಷನ್ ಮಾಡಿ ತೋರಿಸ್ತಾರೆ ಅಂತ ಅಂದ್ಕೊಳ್ಳಿ. ಸೆಕೆಂಡ್ ವ್ಯಕ್ತಿಗೆ ಅದನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಥರ್ಡ್ ಆ ಥರ ನೋಡ್ತಾ ನೋಡ್ತಾ ಒಂದು 10ನೇ ವ್ಯಕ್ತಿಗೆ ಹೋದಾಗ ನಾವು ಏನು ಆ್ಯಕ್ಷನ್ಸ್ ಮಾಡಿರ್ತೀವಿ ಅದು ಅವ್ನು ಬೇರೆದೇ ಮಾಡ್ತಾ ಇರ್ತಾನೆ. ಆ ಥರ ಈ ವಿದ್ಯೆನೂ ಏನಾಗುತ್ತೆ, ಬರ್ತಾ 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 ಇದೆ ಫುಲ್ಲು ನಾಶ ಆಗಿದೆ. ಹಾಗಾಗಿ ಇದನ್ನು ಮತ್ತೆ ನಾನು ಹೇಳ್ತೀನಿ ಅರ್ಜುನ, ಇದನ್ನು ನೀವು ಪರಂಪರೆ ಮುಖಾಂತರ ತಗೋಬೇಕು ಅಂತ ಭಗವಂತ ಹೇಳ್ತಾರೆ. ಭಗವಂತನಿಂದ ಬಂದಿರೋದು ನಿಜವಾದ ಪರಂಪರ. ಸೊ ಇಲ್ಲಿ ಪರಂಪರ ಇದು ತುಂಬ ತುಂಬ ಮುಖ್ಯ. ನಮ್ಮ ಲೈಫಲ್ಲೂ ಸಹ ನಾವು ಯಾವುದೇ ಒಂದು ಸಂಸ್ಥೆಯಲ್ಲಿ ಇದ್ದೀವಿ ಅಂತ ಹೇಳಿದರೆ, ಇಲ್ಲ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದೀವಿ, ಅಲ್ಲಿ ಅರ್ಚೆ ವಿಗ್ರಹ ಸೇವೆ ಮತ್ತೊಂದು ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಮೊದಲು ಕೇಳಬೇಕಂದ್ರೆ ನಿಮ್ಮದು ಯಾವುದು ಪರಂಪರ, ಯಾವ ಪ್ರಕಾರ ನೀವು ಪೂಜೆ ಮಾಡ್ತೀರ ಅನ್ನೋದು ತುಂಬ ಮುಖ್ಯವಾಗಿ ನೋಡಬೇಕು. ಯಾಕಂದರೆ ಪರಂಪರ ಅನ್ನೋದು ಏನಂದರೆ, ಪರಂಪರ ಅದು ಜ್ಞಾನನ ಹೃದಯದಿಂದ ಹೃದಯ ಕೊಡುತ್ತೆ. ಇವಾಗ ನಮ್ಮದು ಜ್ಞಾನದ ಪುಸ್ತಕ ರೂಪದಲ್ಲಿದೆ. ಆದರೆ ಹಿಂದಿನ ಕಾಲದಲ್ಲಿ ಹೇಗೆ ಪರಂಪರೆ ಇತ್ತು ಅಂದರೆ, ಕೃಷ್ಣ ಭಗವದ್ಗೀತೆನ ಹೇಳಿದ್ರು ಬ್ರಹ್ಮದೇವರಿಗೆ. ಕೃಷ್ಣನ ಬಾಯಿಂದ ಹೇಳಿದ್ದು ಕೃಷ್ಣನ ಹೃದಯದಿಂದ, ಕೃಷ್ಣನ ಕೃಷ್ಣ ಹೃದಯದಂಥ ವಿಚಾರ ಅವನ ಬಾಯಿಂದ ಯಾರಿಗೋಯ್ತು, ಬ್ರಹ್ಮದೇವ್ರಿಗೋಯ್ತು. ಬ್ರಹ್ಮದೇವರು ಅದನ್ನು ಚೆನ್ನಾಗಿ ಕೇಳಿಸ್ಕೊಂಡು ಅವರು ಹೃದಯದಲ್ಲಿ ಇಟ್ಕೊಂಡ್ರು. ಅದೇ ಬ್ರಹ್ಮದೇವರ ನೆಕ್ಸ್ಟು ನಾರದ ಮಹರ್ಷಿಗಳು ಕೊಟ್ಟರು. ಅವರು ಹೃದಯದಲ್ಲಿರುವಂಥ ಆ ಜ್ಞಾನ ಏನಾಯಿತು ಮತ್ತು ನಾರದ ಮಹರ್ಷಿಗಳಿಗೋಯ್ತು. ಈ ಥರ ಹೃದಯದಿಂದ ಹೃದಯಕ್ಕೆ ಹೋಗೋದು ಜ್ಞಾನ. ಮತ್ತು ಆ ಡಿಸಿಪ್ಲಿನ್ ಸಕ್ಸೆಷನ್ ಏನು ಬರುತ್ತಲ್ವ ಅದೇ ಪರಂಪರ. ಈ ಪರಂಪರೆ ತುಂಬ ಮುಖ್ಯವಾದ್ದು. ಅದೇ ಪ್ರಕಾರ ಅದೇ ಪರಂಪರೆಯಲ್ಲಿ ಮಾತ್ರ ನಾವು ಕೇಳಿದಾಗ ಭಗವಂತನ ಬಗ್ಗೆ ಯಥಾರ್ಥವಾಗಿ ಅರ್ಥ ಆಗುತ್ತೆ. ಅದಕ್ಕೆ ಕಲಿಯುಗದಲ್ಲಿ ಮುಖ್ಯವಾಗಿ 4 ಪರಂಪರೆ ಇದೆ. ಇದೆಲ್ಲ ಬೇಸಿಕ್ ಕ್ಲಾಸಲ್ಲಿ ಗೊತ್ತಾಗುತ್ತೆ. 4 ಪರಂಪರೆ ಯಾವುದಾದ್ರೂ ಹೇಳ್ಬೋದಾ ಮಾತಾಜಿ? ಓಕೆ, ಮೊದಲನೇದು ಬ್ರಹ್ಮದಿಂದ ಬಂದಿರೋದು ಬ್ರಹ್ಮ ಮಧ್ವ ಘೋಡೆ ಪರಂಪರ. ಲಕ್ಷ್ಮೀ ದೇವಿಯಿಂದ ಬಂದಿರೋದು ಶ್ರೀ ಸಂಪ್ರದಾಯ. 3ನೇದು ಶಿವ ರುದ್ರದೇವರಿಂದ ಬಂದಿರೋದು ರುದ್ರ ಸಂಪ್ರದಾಯ. 4ನೇದು ಕುಮಾರ ಸಂಪ್ರದಾಯ. ಕರೆಕ್ಟ್ ಅಲ್ವಾ? ಸೊ ಈ 4 ಜನಕ್ಕೂ ಭಗವಂತನೇ ಜ್ಞಾನ ಕೊಡ್ತಾರೆ. ಬ್ರಹ್ಮದೇವರಿಗೆ, ಲಕ್ಷ್ಮೀ ದೇವತೆಗೆ, ಮತ್ತು ಶಿವ ಮತ್ತು ಕುಮಾರು, ಚತುರ್ಕುಮಾರು. ಈ 4 ಜನಕ್ಕೂ ಭಗವಂತ ಭಗವದ್ಗೀತಾ ಜ್ಞಾನನ ಕೊಡ್ತಾರೆ. ಸೊ ಈ 4 ಜನ ಅಂಡರಲ್ಲಿ ಬರುವಂಥ ಆಚಾರ್ಯರಿಂದ ನಾವೇನಾದರೂ ಭಗವದ್ಗೀತಾ ಮತ್ತು ಭಾಗವತ ಜ್ಞಾನ ತಿಳುವಳಿಕೆ ಪಟ್ಟರೆ ಯಥಾರ್ಥವಾಗಿ ಏನು ಭಗವಂತ ಅವ್ರಿಗೆ ಹೇಳಿದ್ರಲ್ವಾ ಅದನ್ನೇ ನಾವು ತಿಳುವಳಿಕೆ ಪಡ್ತೀವಿ. ಇಲ್ಲ ಅಂದರೆ ಏನಾಗುತ್ತೆ, ಅದು ಬೇರೆ ಮ್ಯಾಟರ್ನ ಅಂದರೆ ಭಗವಂತ ಹೇಳಿರೋಂಥ ವಿಚಾರ ಅಲ್ಲ, ಅವ್ರದ್ದೇ ಆಗಿರೋಂಥ ವಿಚಾರನ ಮತ್ತೆ ನಾವು ತಿಳುವಳಿಕೆ ಪಡಿಬೇಕಾಗುತ್ತೆ ಆಗುತ್ತೆ. ಹಾಗಾಗಿ ನಾವು ಈ ಪರಂಪರೆಯಲ್ಲಿ ಬಂದದ್ದು ಮಾತ್ರನೇ, ಪರಂಪರೆಯಲ್ಲಿ ಯಾರು ಹೇಳ್ತಾರೆ ಅದನ್ನು ಮಾತ್ರನೇ ಚೆನ್ನಾಗಿ ಕೇಳಿಸ್ಕೋಬೇಕು. ಅವಾಗೇ ಯಥಾರ್ಥವಾಗಿ ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸೊ 4 ಪರಂಪರ, ಒಂದು ಬ್ರಹ್ಮ ಸಂಪ್ರದಾಯ, ಬ್ರಹ್ಮನಿಂದ ದೇವರಿಂದ ಬಂದಿರೋದು. 2ನೇದು ಲಕ್ಷ್ಮಿ, 3ನೇದು ರುದ್ರದೇವರು, 4ನೇದು ಕುಮಾರ್. 4 ಜನ ಬಂದಾಗ ನಾವು ಇವಾಗ ಇಸ್ಕೊಂಡು ಯಾವ ಪರಂಪರೆಯಲ್ಲಿ ಇದ್ದೀವಿ?
ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ, ಕರೆಕ್ಟ್ ಅಲ್ವಾ? ಅಂದರೆ ಬ್ರಹ್ಮದೇವರಿಂದ ಬಂದು ನಾರದ ಮಹರ್ಷಿ ಮತ್ತು ಮಧ್ವಾಚಾರ್ಯರು, ಹೀಗೆ ಲಕ್ಷ್ಮೀಪತಿ, ಮಾಧವೇಂದ್ರ ತೀರ್ಥರು, ಈಶ್ವರಪುರಿ, ಈ ಮಾಧವೇಂದ್ರಪುರಿ ಈಶ್ವರಪುರಿ ಎಲ್ಲ ನಾರ್ತ್ ಸೈಡ್ ಇರ್ತಾರೆ ಇಂಡಿಯಾದಲ್ಲಿ. ಅಲ್ಲೋದಾಗ ಅಲ್ಲಿ ಚೈತನ್ಯ ಮಹಾಪ್ರಭು ದೀಕ್ಷೆ ತಗೊತಾರೆ. ಇವೆಂದು ಚೈತನ್ಯ ಮಹಾಪ್ರಭು ಕೃಷ್ಣ ಆದ್ರೂ ಸಹ ಗುರುಗಳನ್ನ ಸ್ವೀಕರಣೆ ಮಾಡಲೇಬೇಕು ಅಂತ ದೀಕ್ಷೆ ತಗೊತಾರೆ. ದೀಕ್ಷೆ ತಗೊಂಡು ಚೈತನ್ಯ ಮಹಾಪ್ರಭು ಏನು ಮಾಡ್ತಾರೆ, ಇದೇ ಮಧ್ವ ಪರಂಪರೆನೇ ಫಾಲೋ ಮಾಡ್ತಾ, ಇದೇ ಆಚರಣೆ ಫಾಲೋ ಮಾಡ್ತಾ ಮುಂದಕ್ಕೆ ಬರ್ತಾರೆ. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಷಡ್ವ ಸ್ವಾಮಿಗಳಿಗೆ ದೀಕ್ಷೆ ಕೊಡ್ತಾರೆ. ಅದಾದಮೇಲೆ ನಾವು ನೋಡಿದ್ವಿ ಗುರು ಪರಂಪರೆ, ಆಮೇಲೆ ಶ್ರೀಲ ಪ್ರಭುಪಾದರು ಮತ್ತು ನಮ್ಮ ಗುರುಗಳು, ಮತ್ತು ಅದೇ ನಾಲೆಜ್ನ ಇವಾಗ ತಿಳಗೆ ಪಡ್ತಾ ಇದೀವಿ. ಅಂದರೆ ಇದು ಪರಂಪರೆ ಯಾವ ಥರ ಇದೆ ಅಂದರೆ, ಯಾವುದೇ ಥರ ಅವ್ರದ್ದೇ ಓನ್ ಕಾಮೆಂಟ್ರಿನೋ ಇಲ್ಲ ಅವ್ರದ್ದೇ ಒಂದು ಓನ್ ಇಲ್ದಿರ ಭಗವಂತ ಏನು ಜ್ಞಾನ ಕೊಟ್ಟರು ಅದೇ ಜ್ಞಾನ ಹೃದಯದಿಂದ ಹೃದಯಕ್ಕೆ ಹೋಗಿ 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 ನಮಗೆ ಇವಾಗ ಈ ಜ್ಞಾನನ ಪ್ರಭುಪಾದರು ಮತ್ತು ಗುರುಗಳು ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ಗುರು ಪರಂಪರೆ ಅಂತ ಹೇಳ್ತಾರೆ. ಇದು ಅನ್ಬ್ರೋಕಬಲ್, ಎಲ್ಲೂ ಸೆಂಟ್ರಲ್ಲಿ ಒಂದು ಮಿಸ್ಕಮ್ಯುನಿಕೇಷನ್ ಆಗಿ ಒಂದು ಗ್ಯಾಪು ಮತ್ತೊಂದು ಏನಿರೋದಿಲ್ಲ. ಪರಂಪರೆ ಯಥಾರ್ಥವಾಗಿ ಬರ್ತಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತೆ ಏನು ಮಾಡ್ತಾರೆ, ಇದೇ ಪರಂಪರಕ್ಕೆ 4 ಪರಂಪರೆ ತುಂಬ ಮುಖ್ಯವಾದದ್ದು. ನಾವು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆನ, ಗೌಡಿಯ ಅಂದರೆ ಬ್ರಹ್ಮ ಮಧ್ವೆ ಎಲ್ಲರಿಗೂ ಗೊತ್ತಿದೆ. ಗೌಡಿಯ ಅಂದರೆ ಚೈತನ್ಯ ಮಹಾಪ್ರಭುನ ಏನಂತ ಕರಿತಾ ಇದ್ದಾರೆ ಅಂದರೆ ಗೌರ ಅಂತಲೂ ಕರಿತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಗೌರ ಗೌಡಿಯ ದೇಶನೇ. ಸೊ ಈ ಗೌಡ ಏನಿದೆಯಲ್ವ, ಈ ಚೈತನ್ಯ ಮಹಾಪ್ರಭು ವೈಷ್ಣವ ಫಿಲಾಸಫಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ನಾವು ಮಧ್ವ ಫಿಲಾಸಫಿನ ಫಾಲೋ ಮಾಡ್ತಾ ಜೊತೆಗೆ ಚೈತನ್ಯ ಮಹಾಪ್ರಭು ಇನ್ಸ್ಟ್ರಕ್ಷನ್ಸು ಫಾಲೋ ಮಾಡ್ತಾ ಇರ್ತೀವಿ. ಚೈತನ್ಯ ಮಹಾಪ್ರಭು ಶಿಷ್ಟಾಷ್ಟಕಂನ ಮತ್ತು ಚೈತನ್ಯ ಮಹಾಪ್ರಭು ಹರೇ ಕೃಷ್ಣ ಮಹಾಮಂತ್ರ ನಮಗೆ ಕೊಡ್ತಾರಲ್ವ ಮಂತ್ರ, ಅದನ್ನು ಜಪ ಮಾಡ್ತಾ ನಾವು ಈ ಫಿಲಾಸಫಿನ ಮುಂದೆ ಹೊರಿಸ್ತಾ ಇರ್ತೀವಿ. ಸೊ ಚೈತನ್ಯ ಮಹಾಪ್ರಭು ಈ ಫಿಲಾಸಫಿಯಲ್ಲಿ ಕೆಲವೊಂದು ಪಾಯಿಂಟ್ಸು ಸಹ ಆ್ಯಡ್ ಮಾಡ್ತಾರೆ. ಯಾವ ಥರ 4 ಪರಂಪರೆ ಇದೆ, 4 ಪರಂಪರೆಯಲ್ಲಿ ತುಂಬ ಮುಖ್ಯವಾಗಿರುವಂಥ 2 ಅಂಶಗಳನ್ನ ತಗೊಂಡು ಇದಕ್ಕೆ ನಮಗೆ ಕೊಡ್ತಾರೆ, ಈ ಪರಂಪರೆಗೆ ಕೊಡ್ತಾರೆ. ಯಾವುದು ಮುಖ್ಯವಾಗಿರೋದು 4 ಅಂದರೆ, ಮಧ್ವಾಚಾರ್ಯರಿಂದ ಅಂದರೆ ಬ್ರಹ್ಮ ಸಂಪ್ರದಾಯದಿಂದ 2, ಶ್ರೀ ಸಂಪ್ರದಾಯದಿಂದ, ಕುಮಾರ ಸಂಪ್ರದಾಯದಿಂದ, ರುದ್ರ ಸಂಪ್ರದಾಯ, ಪ್ರತಿಯೊಂದು ಸಂಪ್ರದಾಯದಿಂದ 2 ಮುಖ್ಯವಾಗಿರುವಂಥ ಅಂಶಗಳನ್ನು ತಗೊಂಡು ಚೈತನ್ಯ ಮಹಾಪ್ರಭು ನಮಗೆ ಕೊಡ್ತಾರೆ. ಅದೇ ಥರ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ವಿಷ್ಣು ಸ್ವಾಮಿ, ನಿಂಬಾರ್ಕಾಚಾರ್ಯರು, ರಾಮಾಚಾರ್ಯರು, ಇವರೂ ಸಹ ಚೈತನ್ಯ ಮಹಾಪ್ರಭು ಅವತಾರ ತಗೊಂಡಾಗ ಅವರು ಗೌರಲೀಲೆಯಲ್ಲೂ ಬರ್ತಾರೆ. ಚೈತನ್ಯ ಮಹಾಪ್ರಭು ಯಾರು? ಖುದ್ದಾಗಿ ಕೃಷ್ಣ. ಅವರು ಕೃಷ್ಣ ಕಲಿಯುಗದಲ್ಲಿ ಅವತಾರ ತಗೊಂಡಾಗ ಕೃಷ್ಣನ ಜೊತೆಗೆ ಈ ಎಲ್ಲ ಆಚಾರ್ಯರು ಸಹ ಏನು ಮಾಡ್ತಾರೆ, ಅಲ್ಲಿ ಜನ್ಮ ತಗೊಂತಾರೆ. ಫಾರ್ ಎಕ್ಸಾಂಪಲ್ ಆಗಿ ಇವಾಗ ನಾವು ಮಧ್ವಾಚಾರ್ಯರು ನೆಕ್ಸ್ಟು ಚೈತನ್ಯ ಮಹಾಪ್ರಭು ಇರೋಂಥ ಚೈತನ್ಯ ಮಹಾಪ್ರಭು ಅವತಾರ ತಗೊಂಡಾಗ ಮುರಾರಿ ಗುಪ್ತರಾಗಿ ಅವತಾರ ತಗೊತಾರೆ. ಅದಕ್ಕೆ ಮಧ್ವರನ್ನ ಹೇಳ್ತಾರೆ ಮಧ್ವ ಮತ್ತು ವಾಯು, ಹನುಮಂತ ಇವರೆಲ್ಲ ಭೇದ ಇಲ್ಲ, ಅಭಿನ್ನ ಅಂತ ಹೇಳ್ತಾರಲ್ವ. ಅದೇ ಥರ ಮುರಾರಿ ಗುಪ್ತ ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಭಾಗವಹಿಸಿದಾಗ ಅವ್ರು ಯಾವಾಗಲೂ ಏನು ಮಾಡ್ತಿದ್ರು, ರಾಮನಾಮನ ಜಪ ಜಾಸ್ತಿ ಮಾಡ್ತಿದ್ರು. ಅದಾದಮೇಲೆ ರಾಮಾನುಜಾಚಾರ್ಯ ಅನಂತ ಅಂತ ಇರ್ತಾರೆ, ಅವರು ಒಂದು ಚೈತನ್ಯ ಮಹಾಪ್ರಭು ಭಕ್ತರು, ಅವರು ಮತ್ತೆ ಜನ್ಮ ತಗೊತಾರೆ. ವಿಷ್ಣು ಸ್ವಾಮಿ ವಲ್ಲಭ ಭಟ್ಟಾಗಿ, ನಿಂಬಾರ್ಕಾಚಾರ್ಯರು ಕೇಶವ ಸ್ವಾಮಿಯಾಗಿ ಜನ್ಮ ತಗೊಂಡು ಚೈತನ್ಯ ಮಹಾಪ್ರಭುಗೆ ಏನು ಮಾಡ್ತಾರೆ, ಅವರು ಸೇವೆ ಮಾಡ್ತಾ ಇರ್ತಾರೆ. ಸೊ ಈ 4 ಜನ ಇಟ್ಕೊಂಡು ಚೈತನ್ಯ ಮಹಾಪ್ರಭು ಒಂದು 8 ಮುಖ್ಯ ಅಂಶಗಳು ನಮಗೆ ಕೊಡ್ತಾರೆ. ಏನಪ್ಪ ಅಂದರೆ 4 ಪರಂಪರೆಯಲ್ಲಿ ಮೊದಲನೇದಾಗಿ ಮಧ್ವ ಪರಂಪರೆಯಿಂದ ನಮಗೆ 2 ಮುಖ್ಯವಾದಂಥ ಪಾಯಿಂಟ್ ಚೈತನ್ಯ ಮಹಾಪ್ರಭು ಕೊಡ್ತಾರೆ. ಏನು ಈ ಫಿಲಾಸಫಿಯಲ್ಲಿ ನಾವು ಫಾಲೋ ಮಾಡಬೇಕಂದ್ರೆ, ಒಂದು ಮಾಯಾವಾದಿ ತತ್ವವನ್ನು ಸಂಪೂರ್ಣವಾಗಿ ಒಪ್ಪದೇ ಇರೋದು, ಇದನ್ನೇ ನಾವು ಮಧ್ವ ಫಿಲಾಸಫಿಯಿಂದ ತಗೊಂತೀವಿ. ಎರಡನೇದು ಏನಪ್ಪ ಅಂದರೆ ಕೃಷ್ಣ ವಿಗ್ರಹ ಆರಾಧನೆ ಮಾಡೋದು. ಈ 2 ಮುಖ್ಯ ಅಂಶಗಳನ್ನ ಮಧ್ವ ಫಿಲಾಸಫಿಯಿಂದ ತಗೊಂಡು ಚೈತನ್ಯ ಮಹಾಪ್ರಭು. ಎರಡನೇದು ರಾಮಾನುಜಾಚಾರ್ಯ. ಈ ರಾಮಾನುಜಾಚಾರ್ಯ ಶ್ರೀ ಸಂಪ್ರದಾಯದಿಂದ 2 ಮುಖ್ಯ ಪಾಯಿಂಟ್ ತಗೊಂಡ್ರು ಅಂದರೆ, ಒಂದು ನಿಷ್ಕಲ್ಮಶ ಭಕ್ತಿಯಿಂದ ಮಾತ್ರನೇ ಕರ್ಮದಿಂದ ಬಿಡುಗಡೆ ಆಗ್ಬೋದು ಒಂದು. ಎರಡನೇದು ಬಂದು ಭಕ್ತಜನ ಸೇವಾ, ಭಕ್ತರಿಗೆ ಸೇವೆ ಮಾಡೋದು. ಈ 2 ಅಂಶಗಳು ಲಕ್ಷ್ಮೀ ಸಂಪ್ರದಾಯದಿಂದ ತಗೊಂಡ್ರು. ಮೂರನೇದು ರುದ್ರ ಸಂಪ್ರದಾಯದಿಂದ ಏನು ತಗೊಂಡ್ರಂದರೆ ಟೋಟಲ್ ಡಿಪೆಂಡೆನ್ಸ್ ಆನ್ ಕೃಷ್ಣ, ಭಗವಂತ ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತಿ ತಗೊಳ್ಳೋದು ಹೇಗೆ. ಎರಡನೇದು ಸಹಜವಾಗಿ ಸ್ವಾಭಾವಿಕವಾಗಿ ನಮ್ಮಲ್ಲಿ ಡಿವೋಷನಲ್ ಸರ್ವಿಸ್, ಭಕ್ತಿ ಸೇವೆ ಮಾಡಬೇಕು ಅನ್ನುವಂಥ ಇಚ್ಛೆ ಇರುತ್ತೆ, ಸೇವೆ ಹೇಗೆ ಮಾಡೋದು. ಈ 2 ಮುಖ್ಯ ಅಂಶನ ರುದ್ರ ಸಂಪ್ರದಾಯದಿಂದ ತಗೊಂಡು. ಆಮೇಲೆ ಈ ನಿಂಬಾರ್ಕಾಚಾರ್ಯದಿಂದ, ಕುಮಾರ ಸಂಪ್ರದಾಯದಿಂದ 2 ಪಾಯಿಂಟ್ ಮತ್ತೆ ತಗೊಂಡು. ಏನಪ್ಪ ಅಂದರೆ ಟೇಕಿಂಗ್ ಎಕ್ಸ್ಕ್ಲೂಸಿವ್ ಶೆಲ್ಟರ್ ಆಫ್ ರಾಧಿಕಾ, ರಾಧಾರಾಣಿ ಅವರ ಕೃಪೆ ನಮ್ಮ ಮೇಲೆ ಇರಬೇಕು, ಅವ್ರಿಗೆ ನಾವು ಪ್ರೇ ಮಾಡಲೇಬೇಕು ಅನ್ನುವಂಥ ವಿಚಾರನ ಕುಮಾರ ಸಂಪ್ರದಾಯದಿಂದ ತಗೊಂಡ್ರು.
ಇನ್ನೊಂದು ಎಕ್ಸಾಲ್ಟೆಡ್ ಮೂಡ್ ಆಫ್ ಗೋಪೀಸ್ ಲವ್ ಫಾರ್ ಕೃಷ್ಣ. ಗೋಪಿಯರು ಒಂದು ಭಾವ ಇರುತ್ತಲ್ವ, ಇದನ್ನ ಚೈತನ್ಯ ಮಹಾಪ್ರಭು ತಗೊಂಡು ಈ ಥರ ಒಂದೊಂದು ಫಿಲಾಸಫಿಯಿಂದ ಎರಡೆರಡು ಮುಖ್ಯ ಅಂಶಗಳು ಚೈತನ್ಯ ಮಹಾಪ್ರಭು ತಗೊಂಡು ಗೌಡಿಯ ವೈಷ್ಣವಿಸಮ್ನ ಸ್ಥಾಪನೆ ಮಾಡ್ತಾರೆ. ಸೊ ನಾವು ಚೈತನ್ಯ ಮಹಾಪ್ರಭು ಅಂತ ಈ ಗೌಡಿಯ ವೈಷ್ಣವಿಸಮ್ ಫಾಲೋ ಮಾಡಿದ್ರೆ ಮಧ್ವ ಫಿಲಾಸಫಿ, ಆಮೇಲೆ ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತು ನಿಂಬಾರ್ಕ ಜಯಂತ ಕುಮಾರ ಸಂಪ್ರದಾಯ, 4 ಸಂಪ್ರದಾಯ ಆಚಾರನೂ ಸಹ ಗೌರವ ಕೊಟ್ಟಂಗೆ ಮತ್ತು ಅದೇ ಫಿಲಾಸಫಿ ನಾವು ಫಾಲೋ ಮಾಡ್ತಾ ಇದ್ದಂಗೆ. ಹಾಗಾಗಿ ನಮಗೆ ತುಂಬ ಹೆಮ್ಮೆ ಇರಬೇಕು. ನಾವು ಭಗವಂತ ಕೊಟ್ಟಿರುವಂಥ ಜ್ಞಾನ ಯಥಾರ್ಥವಾಗಿ ಮಧ್ವಾಚಾರ್ಯರಿಂದ ಬಂದು ಚೈತನ್ಯ ಮಹಾಪ್ರಭು ಹೋಗಿ ಚೈತನ್ಯ ಮಹಾಪ್ರಭುದಿಂದ ಮತ್ತು ಅವರು ಶಿಷ್ಯಂದಿರಿಂದ ನಾವು ತಿಳುವಳಿಕೆ ಪಡಿತಾ ಇದ್ದೀವಿ. ಸೊ ಇದರಲ್ಲಿ ಯಾವುದೇ ಥರ ದೋಷ ಇಲ್ಲ ಮತ್ತು ಯಾವುದೇ ಥರ ಆ್ಯಡ್ ಪಾಯಿಂಟ್ಸ್ ಇರುತ್ತಲ್ವ, ಬೇರೆ ಏನೋ ಒಂದು ಕಮೆಂಟ್ರಿ ಮತ್ತೊಂದು ಇಲ್ಲ. ಯಥಾರ್ಥವಾಗಿ ಭಗವಂತ ಏನು ಹೇಳಿದ್ರಲ್ವ ಅದೇ ಜ್ಞಾನ ನಾವು ಪಡ್ಕೊತಾ ಇದ್ದೀವಿ. ಸೊ ನಾವು ಇದನ್ನು ಯಾರ ಮುಖಾಂತರ ತಗೋಬೇಕಂದ್ರೆ ಗುರುಗಳ ಮುಖಾಂತರ ತಗೋಬೇಕಂತ ಹೇಳ್ತಾರೆ. ಯಾಕಂದರೆ ಸ್ಪಿರಿಚುವಲ್ ಮಾಸ್ಟರ್ ಅಂದರೆ ಆಧ್ಯಾತ್ಮಿಕ ಗುರು ಅಂದರೆ ನಮ್ಮ ಆತ್ಮಕ್ಕೆ ಜ್ಞಾನ ಕೊಡುವಂಥ ಗುರು ಆಧ್ಯಾತ್ಮಿಕ ಗುರು. ಅದಕ್ಕೆ ಆಧ್ಯಾತ್ಮಿಕ ಗುರು ನಮ್ಮ ದೇಹ ಹೆಂಗಿದೆ, ನೀವು ಚೆನ್ನಾಗಿದ್ದೀರಾ ಮತ್ತೊಂದು ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಜಸ್ಟ್ ಆತ್ಮಕ್ಕೆ ಅವರು ಜ್ಞಾನ ಕೊಡ್ತಾರೆ. ಆದರೆ ಶಿಷ್ಯರಾದಿರೋಂಥ ನಾವೇನು ಮಾಡಬೇಕಂದ್ರೆ ಆಧ್ಯಾತ್ಮಿಕ ಗುರುನ ದೇಹದ ಬಗ್ಗೆ ಕಾಳಜಿ ಮಾಡಬೇಕು. ಯಾಕೆಂದರೆ ಆಧ್ಯಾತ್ಮಿಕ ಗುರುವಿನ ಒಂದು ಆತ್ಮ ಏನಿದೆ ಅದು ಆಲ್ರೆಡಿ ಎಲ್ಲಿರುತ್ತೆ, ಭಗವಂತನ ಜೊತೆ ಇರುತ್ತೆ. ಸೊ ಅವ್ರ ದೇಹ ಚೆನ್ನಾಗಿ ನೋಡ್ಕೋಬೇಕು. ಆಧ್ಯಾತ್ಮಿಕ ಗುರು ನಮ್ಮನ್ನ ಹೆಂಗೆ ನೋಡ್ಕೊತಾರೆ, ಅವರು ನಮ್ಮ ಆತ್ಮದ ಬಗ್ಗೆ ವಿಚಾರ ಮಾಡಿ ನೋಡ್ಕೊತಾರೆ. ಈ ಥರ ಪರಂಪರೆಯಿಂದನೇ ಭಗವದ್ಗೀತೆ ನಾವು ತಿಳುವಳಿಕೆ ಪಡೆಯೋಕ್ಕೆ ಬಿಟ್ಟರೆ ಬೇರೆ ಯಾವುದೇ ಕಡೆ ತಗೋಬಾರ್ದು. ಮುಖ್ಯವಾಗಿ ಕೆಲವೊಂದು ಶಾಸ್ತ್ರಗಳು ಕೆಲವೊಂದು ಕಡೆ ತಪ್ಪು ತಿಳುವಳಿಕೆ ಪಡ್ತೀವಿ. ಕೆಲವೊಂದು ಸೀರಿಯಲ್ಸು, ಕೆಲವೊಂದು ಫಿಲಿಮ್ಸ್ ಮುಖಾಂತರ ಕೆಲವೊಂದು ಸಲ ಭಗವದ್ಗೀತಾ ಭಾಗವತನ ಕೇಳಿ ಎಷ್ಟೊಂದು ಡೌಟ್ಸ್ ಪಡ್ಕೊತೀವಿ. ಆ ಥರ ಡೌಟ್ಸ್ ಯಾವತ್ತೂ ಇರಬಾರ್ದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸೀರಿಯಲ್ಸಲ್ಲಿ ಗೋವರ್ಧನ್ ಲೀಲಾ ತೋರಿಸ್ತಾರೆ. ಗೋವರ್ಧನ್ ಲೀಲಾ ಯಾವಾಗ ತೋರಿಸ್ತಂದರೆ ಕೃಷ್ಣ ಒಂದು 20 ವರ್ಷ ಬಾಳಿಕೆ ಇದ್ದಾಗ ಗೋವರ್ಧನ್ಗಿರಿ ಹಿಂಗೆ ತೋರಿಸ್ತಾರೆ. ಜನ ಅದನ್ನೇ ನಂಬಿಟ್ಟು 20 ವರ್ಷ ಇದ್ದಾಗ ಭಗವಂತ ಗೋವರ್ಧನ್ಗಿರಿ ಎತ್ತಿದ್ರಂತ. ಆದರೆ ತಪ್ಪು. ಭಗವಂತ 7 ವರ್ಷ ಇದ್ದಾಗ ಗೋವರ್ಧನ್ ಬೆಟ್ಟನ ಕಿರುಬೆರಳಿ ಮೇಲೆ ಎತ್ತಿದ್ದು. ಈ ಥರ ಏನೆಲ್ಲ ನಾವು ವಿಡಿಯೋಸ್ ನೋಡ್ತೀವಿ, ಏನೆಲ್ಲ ನಾವು ನೋಡ್ತೀವಲ್ಲ ಅದು ಓನ್ಲಿ TRP ರೇಟಿಂಗೋಸು ಇಲ್ಲ ಹಣ ಸಂಪಾದನೆಗೂ ಮಾಡ್ತಾರೆ. ಆದರೆ ಯಾವಾಗ ಭಗವದ್ಗೀತೆ ಯಥಾರೂಪವನ್ನು ಯಥಾರ್ಥವಾಗಿ ಗುರು ಪರಂಪರೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ಮಾತ್ರನೇ ಸರಿಯಾದ ಜ್ಞಾನ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಆ ಜ್ಞಾನದಲ್ಲಿ ಸ್ವಲ್ಪ ಅವ್ರು ಕೊಟ್ಟಿರುವಂಥ ಜ್ಞಾನದಲ್ಲಿ ಮಿಸ್ಟೇಕ್ಸ್ ಇರ್ಬೋದು. ನಾವು ಅದನ್ನೇ ನಂಬಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಪರಂಪರೆ ತುಂಬ ಮುಖ್ಯ. ಪರಂಪರೆಯಿಂದ ಮಾತ್ರನೇ ಈ ಜ್ಞಾನವನ್ನು ತಗೋಬೇಕು ಅಂತ ಕೃಷ್ಣ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇರ್ತಾರೆ. ಇದು ನಾಶವಿಲ್ಲದಿರೋದು, ಗುರು ಪರಂಪರೆಯಿಂದ ಬರ್ತಾ ಇರೋದು, ಹೃದಯದಿಂದ ಹೃದಯಕ್ಕೆ ಬರುವಂಥದ್ದು. ಅದಾದ್ಮೇಲೆ ಮತ್ತೆ ಭಗವಂತ ಹೇಳ್ತಾರೆ, ಯಾಕೆ ಭಗವಂತ ಅರ್ಜುನ್ಗೆ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿದೆ ಅರ್ಜುನ ಏನು ಒಳ್ಳೆ ಭಕ್ತ ಮತ್ತು ಭಗವಂತನಿಗೆ ಸ್ನೇಹಿತ. ಈ ಎರಡೂ ಕಾರಣಗಳಿರೋದ್ರಿಂದ ಭಗವದ್ಗೀತೆಯನ್ನು ಭಗವಂತ ಅರ್ಜುನ್ಗೆ ಕೊಡ್ತಾರೆ. ಅದಾದಮೇಲೆ ಕ್ಷತ್ರಿಯ ಒಬ್ಬ ರಾಜ ಆಗುವಂಥ ವ್ಯಕ್ತಿಗೆ ಕೊಟ್ಟರೆ ಆ ಜ್ಞಾನ ಎಲ್ಲ ಪ್ರಜೆಗಳಿಗೂ ಕೊಡ್ತಾರೆ. ಆದರೆ ಅರ್ಜುನ್ಗೆ ಒಂದು ಡೌಟ್ ಬರುತ್ತೆ. ಏನು ಡೌಟ್ ಬರುತ್ತೆ? ಕೃಷ್ಣ ನೀರನ್ನ ಸೂರ್ಯದೇವನಿಗೆ ಹೇಳಿದೆ ಅಂತ ಹೇಳ್ತಾ ಇದ್ದೆ. ಅವರಿಂದ ಮನುಗಳಿಗೆ ಮತ್ತು ಇಕ್ಷ್ವಾಕುಗೆಲ್ಲ ಬಂದಿದೆ. ಇದಾಗಿ ಸುಮಾರು 20 ಲಕ್ಷ ವರ್ಷಗಳ ಹಿಂದೆ ಆಯಿತು. ಇವಾಗ ಅದೇ ಜ್ಞಾನನ ನೀನು ನನಗೆ ಕೊಡ್ತಾ ಇದೆಯಾ ಅಂತ ಹೇಳಿದ್ರೆ ನನಗೂ ಒಂದು ಡೌಟ್ ಇದೆ. ಏನಂತ ಇದೆ, ಆಗ ನೀನಿದ್ದ ಅಂತ ಒಂದು ಡೌಟ್ ಬರುತ್ತೆ. ಇದನ್ನು ಏನು ಮಾಡ್ತಾರೆ, ಅರ್ಜುನ ಪ್ರಶ್ನೆ ಕೇಳಿದಾಗ ಒಂದು ಒಳ್ಳೆಯ ಸ್ವಭಾವದಿಂದ ಕೇಳ್ತಾರೆ. ಇದರಿಂದ ನಾವು ಈ ಶ್ಲೋಕದಿಂದ ಅರ್ಜುನ ಒಂದು ಮಾತಿನಿಂದ ಏನು ಅರ್ಥ ಮಾಡಬೇಕಂದ್ರೆ, ನಾವು ಬೇರೆಯವ್ರನ್ನ ಪ್ರಶ್ನೆ ಮಾಡಬೇಕಂದ್ರೂ ಸಹ ಹೇಗೆ ಮಾಡಬೇಕು, ಪ್ರಶ್ನೆ ತುಂಬ ವಿನಯದಿಂದ ಪ್ರಶ್ನೆ ಮಾಡಬೇಕು. ಅದಕ್ಕೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆನೇ ಸೇವೆ. ಅರ್ಜುನ ಕೇಳ್ಬೋದಾದ್ರೆ, ಕೃಷ್ಣ ಇದನ್ನೆಲ್ಲ ನಾನು ನಂಬೋದಿಲ್ಲ, ಯಾಕಂದರೆ ನೀನು ಸೂರ್ಯ ಇದ್ದಾಗ ಇರಲಿಲ್ಲ, ಇದೆಲ್ಲ ಸುಳ್ಳು ಹೇಳ್ಬೋದಾಯ್ತು. ಆದರೆ ಏನು ಹೇಳ್ತಾರೆ, ವಿನಯದಿಂದ ಕೇಳ್ತಾ ಇದ್ದಾರೆ, ಇರ್ಬೋದಾ ನೀನು, ಆವಾಗಲೂ ಇದ್ದ ಅಂತ. ತಕ್ಷಣ ಭಗವಂತ ಹೇಳ್ತಾರೆ, 4ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾರೆ, ಅರ್ಜುನ 4ನೇ ಶ್ಲೋಕ ಮತ್ತೆ ಅದೇ ಪ್ರಶ್ನೆ ಕೇಳಿದ. 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಅರ್ಜುನನೇ ನೀನು ನಾನು ಅನೇಕ ಜನ್ಮದ್ದು ಕಳೆದಿದ್ದೇವೆ, ನನಗೆ ಅದೆಲ್ಲದರ ನೆನಪಿದೆ, ಆದರೆ ನಿನಗಿಲ್ಲ. ನಾನು ನೀನು ಸುಮಾರು ಸಲ ಜನ್ಮ ತೊಗೊಂಡಿದ್ದೀವಿ, ಆದರೆ ನಿನಗೆ ಅದರ ನೆನಪಿಲ್ಲ, ನನಗೆ ನೆನಪಿದೆ ಅರ್ಜುನ ಅಂತ ಹೇಳ್ತಾರೆ. ಸೊ ಭಗವಂತನಿಗೆ ಯಾಕೆ ನೆನಪಿರುತ್ತೆ, ನಮ್ಗೆ ಯಾಕೆ ನೆನಪಿರಲ್ಲ ಅಂದರೆ, ನಮ್ಮದು ಈ ದೇಹ ಪಂಚಭೂತಗಳಿಂದ ಆಗಿರೋದು, ಸತ್ ಮೇಲೆ ಇದನ್ನು ಸುಡ್ತಾರೆ, ಇಲ್ಲಾಂದರೆ ಊಟಾಗ್ತಾರೆ. ಆದರೆ ಭಗವಂತ ದೇಹ ಆತ್ಮ ಇದು ದಿವ್ಯವಾದದ್ದು, ಯಾವತ್ತೂ ನಾಶ ಹೊಂದೋದಿಲ್ಲ.
ಯಾವ ಥರ ನಮ್ಮ ಆತ್ಮಕ್ಕೆ ನಾಶನೇ ಇಲ್ವೋ ಅದೇ ಥರ ದೇಹಕ್ಕೆ ಭಗವಂತನ ದೇಹ ಆತ್ಮಕ್ಕೆ ನಾಶನೇ ಇಲ್ಲ. ನಾವು ಸತ್ತ ಮೇಲೆ ಎಲ್ಲನೂ ಮರಿತೀವಿ ದೇಹ ಬಿಡಿಯೋ ಟೈಮಲ್ಲಿ, ಆದರೆ ಭಗವಂತ ಯಾವುದನ್ನು ಸಹ ಮರೆಯಲ್ಲ. ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ಇದನ್ನು ಅರ್ಥ ಮಾಡಿದ್ರೆ, ನಾರ್ಮಲಿ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಪುನರ್ಜನ್ಮ ಅನ್ನೋದು ಇದೆಯಾ, ನೆಕ್ಸ್ಟು ನಾವು ಜನ್ಮ ತಗೊತೀವ, ಜನ್ಮ ತಗೊಂಡ್ರೆ ಈ ಹಿಂದೆ ಮಾಡಿರೋಂಥ ಕರ್ಮ ಎಲ್ಲ ಕ್ಯಾರಿ ಫಾರ್ವರ್ಡ್ ಆಗುತ್ತಾ, ನೆಕ್ಸ್ಟು ನಮಗೆ ಈ ಮಾಡಿರೋಂಥ ಕರ್ಮದಿಂದ ಮತ್ತೆ ಒಳ್ಳೆ ಕರ್ಮ ಮಾಡ್ತೀವಿ, ಒಳ್ಳೆ ಫ್ಯಾಮ್ಲಿಯಲ್ಲಿ ಜನ್ಮ ತೊಗೊತೀವ, ಇಲ್ಲ ನಾವು ನರಕಕ್ಕೆ ಹೋಗ್ತೀವ, ಏನಾಗ್ತೀವಿ, ಇದೆಲ್ಲ ಹೇಗೆ ನಡೀತದೆ, ಇದೆಲ್ಲ ಸುಮ್ಮನೆ ಒಂದು ಊಹಾಪೋಹೆನ, ಸತ್ಯ ಇಲ್ವಾ ಅಂತ ಒಂದು ಕೆಲವೊಂದು ಡೌಟ್ಸ್ ಬರುತ್ತೆ. ಕೆಲವೊಂದು ಪ್ರಶ್ನೆನೂ ಮಾಡ್ತೀರಿ, ಇದೆಲ್ಲ ಸುಳ್ಳು, ಈ ಜನ್ಮದಲ್ಲಿ ನಾವು ಏನು ಮಾಡಬೇಕು, ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಎಂಜಾಯ್ ಮಾಡೋಣ, ಇನ್ನೊಂದು ಜನ್ಮ ಇದೆಯೋ ಇಲ್ಲೋ ಯಾರಿಗೆ ಗೊತ್ತು, ಯಾರು ನೋಡ್ತಾರೆ ಹಿಂದಿನ ಜನ್ಮಲ್ಲಿ ಅಂತ. ಆದರೆ ಈ ಶ್ಲೋಕದಲ್ಲಿ ಅದಕ್ಕೆಲ್ಲ ಆನ್ಸರ್ ಇದೆ. ಭಗವಂತ ಹೇಳ್ತಾರೆ, ನೀನು ಮರಿಬೋದು, ಆದರೆ ನಾನು ಯಾವತ್ತೂ ಮರೆಯೋದಿಲ್ಲ, ನೀನೆಲ್ಲ ಕರ್ಮ ಮಾಡಿದೆಲ್ವಾ ಅದಕ್ಕೆ ತಕ್ಕನಂತೆ ನೆಕ್ಸ್ಟ್ ಜನ್ಮ ಕೊಡ್ತೀನಿ ಅಂತ. ಅದಕ್ಕೆ ಬೇಸಿಕ್ ಕ್ಲಾಸಲ್ಲಿ ಇದೆಲ್ಲ ತಿಳುವಳಿಕೆ ಪಡೆದಿರ್ತೀನಿ. ಒಂದು ಮರದಲ್ಲಿ 2 ಪಕ್ಷಿಗಳಿರುತ್ತೆ, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಆತ್ಮ ಯಾವಾಗಲೂ ಅಲ್ಲೇ ಇರುತ್ತೆ, ಪರಮಾತ್ಮ ಯಾವಾಗಲೂ ಅಲ್ಲೇ ಇರ್ತಾರೆ, ಆತ್ಮ ಆ ಕಡೆ ಈ ಕಡೆ ಓಡ್ತಾ ಇರುತ್ತೆ. ಅಂದರೆ ನಾವು ಎಲ್ಲ ಕಡೆ ಹೋಗಿ ಕರ್ಮಗಳು ಮಾಡ್ತೀವಿ, ಕರ್ಮಗಳು ಮಾಡಿ ಬರ್ತೀವಿ, ಆ ಕರ್ಮದಿಂದ ಇನ್ನೊಂದು ಜನ್ಮ ತೊಗೊತೀವಿ, ಮತ್ತೆ ಇನ್ನೊಂದು ಜನ್ಮ. ಫಾರ್ ಎಕ್ಸಾಂಪಲ್, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಪ್ರಾಣಿಗಳ ಥರ ಜನ್ಮ, ಕೆಟ್ಟು ಕರ್ಮ ಮಾಡಿದ್ರೆ ನಾಯಿನೋ ಹಂದಿಯೋ ಏನೋ ಹುಡ್ತೀವಿ. ಹುಡ್ದಾಗ ಏನಾಗುತ್ತೆ, ಇದೇ ಆತ್ಮ ಒಂದು ನಾಯಿಗೋ ಒಂದು ಹಂದಿಗೋ ಹೋಗಿ ಅಲ್ಲಿ ಒಂದು ದೇಹ ತಗೊಳುತ್ತೆ. ಇದು ಎಲ್ಲರಿಗೂ ಗೊತ್ತಿದೆಯಲ್ವ, ನಮ್ಮ ಬಟ್ಟೆ ಯಾವ ಥರ ಬದಲಾವಣೆ ಮಾಡ್ತೀವಿ ಅದೇ ಥರ ದೇಹನೂ ಬದಲಾವಣೆ ಮಾಡ್ತೀವಿ. ಯಾವ ಥರ ಅಂತ್ಯಕಾಲದಲ್ಲಿ ಭಗವಂತನ ಯಾವ ಥರ ಸ್ಮರಣೆ ಮಾಡ್ತೀವಿ, ಯಾವ ಥರ ಕರ್ಮ ಮಾಡ್ತೀವಿ ಅದ್ರ ಪ್ರಕಾರವಾಗಿ. ಸೊ ನಾವು ಈ ಬಟ್ಟೆನ ತೆಗೆದು, ಅಂದರೆ ಈ ದೇಹನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗಿ ಅಲ್ಲಿ ಜನ್ಮ ತೊಗೊತೀವಲ್ವಾ, ಇದರಲ್ಲೂ ಆತ್ಮ ಪರಮಾತ್ಮ ಇರ್ತಾರೆ, ಆ ದೇಹದಲ್ಲೂ ಆತ್ಮ ಪರಮಾತ್ಮ ಇರ್ತಾರೆ. ಆದರೆ ನಾವು ಆ ದೇಹಕ್ಕೆ ಹೋದ ತಕ್ಷಣ ಆತ್ಮ ಎಲ್ಲನೂ ಮರ್ತೋಗುತ್ತೆ, ಆದರೆ ಯಾರು ಮರೆಯಲ್ಲ, ಪರಮಾತ್ಮ ಮರೆಯಲ್ಲ. ಹಾಗಾಗಿ ಈ ದೇಹದಲ್ಲಿ ಏನೆಲ್ಲ ಕೆಲಸ ಮಾಡಿದ್ವಲ್ವಾ, ಈ ಕ್ರಿಯೆಯಿಂದ ಆ ದೇಹಕ್ಕೆ ಭಗವಂತ ಏನು ಮಾಡ್ತಾರೆ, ಒಂದು ಒಳ್ಳೆ ಕರ್ಮನೋ ಇಲ್ಲ ಕೆಟ್ಟದೋ ಇಲ್ಲ ಒಳ್ಳೆ ಬೆನಿಫಿಟ್ಸ್ ಕೊಡೋದು ಇಲ್ಲ ಸಮಥಿಂಗ್ ಎಲ್ಲನೂ ಭಗವಂತ ನೋಡ್ತಾರೆ. ಸೊ ನಾವು ಅನ್ಕೋಬಾರ್ದು ಮತ್ತೆ ಇನ್ನೊಂದು ಸಲ ಜನ್ಮ ಇಲ್ಲ, ನಾವು ಇನ್ನು ಭಗವಂತ ಇದೇ ಜನ್ಮ ಲಾಸ್ಟು, ಇಲ್ಲ ಈ ಜನ್ಮದಲ್ಲಿ ಫುಲ್ ಎಂಜಾಯ್ ಮಾಡಬೇಕಿದೆ, ಏನು ಎಲ್ಲ ತಪ್ಪು. ಏನೇ ನಾವು ಮಾಡಿದ್ರೂ ಸಹ ಒಂದೊಂದು ಕ್ಷಣದಲ್ಲಿ ನಾವು ಏನು ಮಾಡ್ತೀವಿ ಅದೆಲ್ಲ ಕೌಂಟ್ ಆಗಿರುತ್ತೆ, ಅದರ ಪ್ರಕಾರ ಇನ್ನೊಂದು ಕಡೆ ಜನ್ಮ ಸಿಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಯಾವ ಥರ ಕರ್ಮ ಮಾಡಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕು. ನಾರ್ಮಲಾಗಿ ನಮಗೆ 2 ಥರ ದೇಹ ಇರುತ್ತೆ, ಒಟ್ಟು 4 ವಿಚಾರನ ಈ ಶ್ಲೋಕದಲ್ಲಿ ಅರ್ಥ ಮಾಡಬೇಕು. ಆತ್ಮ ಪರಮಾತ್ಮ ಮತ್ತು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ. ಇದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಬೇಕು. ಪರಮಾತ್ಮ ಎಂದು ಭಗವಂತ, ಆತ್ಮ ಅನ್ನೋದು ಪರಮಾತ್ಮನ ಒಂದು ಅಂಶ. ಸೊ ಈ ನಾವು ದೇಹ ಬಿಟ್ಟಾಗ ಏನಾಗುತ್ತೆ, ಈ ಸ್ಥೂಲ ಶರೀರ ಹೊಟ್ಟೋಗುತ್ತೆ, ಸುಡ್ತಾರೆ ಇಲ್ಲ ಊತಾಕಿದಾಗ ಅದು ಮತ್ತೆ ಮಣ್ಣಿಗೆ ಅದು ಐಕ್ಯತೆ ಆಗಿಬಿಡುತ್ತೆ. ಆದರೆ ಸೂಕ್ಷ್ಮ ಶರೀರ ಹಾಗೇ ಇರುತ್ತಂತೆ. ಆ ಸೂಕ್ಷ್ಮ ಶರೀರನೇ ನಮ್ಮನ್ನು ಇನ್ನೊಂದು ದೇಹಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡೋದು, ಅದೇ ನಮ್ಮ ವೆಲ್ತ್. ಸೂಕ್ಷ್ಮ ಶರೀರ ಅಂದರೆ ಏನು, ಮನಸ್ಸು ಬುದ್ಧಿ ಅಹಂಕಾರ, ಇದರಿಂದ ಆಗಿರೋಂಥ ಶರೀರನೇ ಸೂಕ್ಷ್ಮ ಶರೀರ. ನಾವು ಒಂದೊಂದು ಸಲ ಈ ಸ್ಥೂಲ ಶರೀರ ಕೆಲಸ ಮಾಡಿಲ್ಲ ಅಂದ್ರೂ ಸಹ ಸೂಕ್ಷ್ಮ ಶರೀರ ಯಾವಾಗಲೂ ಕೆಲಸ ಮಾಡ್ತಾನೇ ಇರುತ್ತೆ. ಎಕ್ಸಾಂಪಲ್ಗೆ ನಾವು ನೈಟಲ್ಲಿ ಮಲಗ್ತೀವಿ ಅಂತ ಅಂದ್ಕೊಳ್ಳಿ, ನಮಗೆ ಡ್ರೀಮ್ಸ್ ಬರುತ್ತಲ್ವಾ, ಆ ಡ್ರೀಮ್ ಬಂದಾಗ ನಾವು ಎಲ್ಲೆಲ್ಲೋ ಹೋದಂಗೆ ಬಂದಂಗೆ ಆಗುತ್ತಾ ಇಲ್ವಾ? ಯಾರು ಕನಸು ಬಂದಿಲ್ಲ ಇಲ್ಲಿ ಕೈ ಎತ್ತಿ, ಕನಸೇ ಬಂದಿಲ್ಲ ಇವತ್ತು ಓಕೆ. ಸೊ ಕನಸು ಬಂದಾಗ ನಾವೇನು ಮಾಡ್ತೀವಿ, ಅಲ್ಲೊಂದು ದೇಹ ಇರುತ್ತೆ ಅಲ್ವಾ, ಯಾವತ್ತ ಥಿಂಕ್ ಮಾಡಿದೀವಿ ಆ ದೇಹ ಇರುತ್ತೆ, ದೇಹ ಇದೆ, ಅದು ಎಲ್ಲ ಕಡೆ ಓಡಾಡುತ್ತೆ, ಏನೇನೋ ಕೆಲಸ ಮಾಡುತ್ತೆ, ಮತ್ತೆ ಬಂದು ನಾವು ಎಚ್ಚರ ಆದಾಗ ಓ ಇಲ್ಲಿದ್ದೀವ ಅಂತ ಅನ್ಕೊತೀವಿ. ಸೊ ಅದು ಯಾವುದಪ್ಪ ಅಂದರೆ ಸೂಕ್ಷ್ಮ ಶರೀರ. ನಾವು ಮನುಷ್ಯನಾಗಿ ಹುಟ್ಟಿದಾಗ, ಮನುಷ್ಯ ಜನ್ಮ ತಗೊಂಡಾಗ ಆ ಸೂಕ್ಷ್ಮ ಶರೀರ ಕಂಟ್ರೋಲ್ ಮಾಡೋದೇ ಮುಖ್ಯ ಉದ್ದೇಶ. ಆ ಸೂಕ್ಷ್ಮ ಶರೀರನ ಒಂಥರ ಟ್ರೈನ್ ಮಾಡಬೇಕು ಚೆನ್ನಾಗಿ, ಭಗವಂತನ ಭಕ್ತಿ ಹೇಗೆ ಮಾಡೋದು, ಮತ್ತು ಒಂದು ಒಳ್ಳೆ ಕಂಟ್ರೋಲೇ ಇಟ್ಕೋಬೇಕು ಆ ಸೂಕ್ಷ್ಮ ಶರೀರ. ಇಲ್ಲ ಅಂದರೆ ಅದೇನಾದರೂ ತಪ್ಪು ಮಾಡ್ತು ಅಂದರೆ ನೆಕ್ಸ್ಟು ನಮಗೆ ಒಳ್ಳೆ ಜನ್ಮ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ನಾವು ದೇಹ ಬಿಟ್ಟಾಗ ತುಂಬ ಚೆನ್ನಾಗಿ ಭಕ್ತಿ ಮಾಡಿದ್ರೆ ನಾವು ಆತ್ಮ ಪರಮಾತ್ಮ ಹತ್ರ ಹೋಗುತ್ತೆ ಅಂತ ಹೇಳ್ತಾರಲ್ವಾ. ದೇಹ ಇಲ್ಲಿ ಹೊಟ್ಟೋಗುತ್ತೆ, ಸ್ಥೂಲ ಶರೀರ ಇಲ್ಲೇ ಬಿದ್ದೋಗುತ್ತೆ, ಸೂಕ್ಷ್ಮ ಶರೀರನೂ ಸಹ ನಾವು ಇಲ್ಲೇ ಬಿಡಬೇಕು. ಸೂಕ್ಷ್ಮ ಶರೀರ ಇಲ್ಲಿ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಆತ್ಮ ಪರಮಾತ್ಮ ಹತ್ರ ಹೋಗೋದೇ ಇಲ್ಲ.
ಸೂಕ್ಷ್ಮ ಶರೀರ ಆತ್ಮ ಜೊತೆ ಯಾವಾಗಲೂ ಇರುತ್ತೆ. ಹಾಗಾಗಿ ಸೂಕ್ಷ್ಮ ಶರೀರವನ್ನು ಇಲ್ಲಿ ಕೆಳಗಡೆ ನಾವು ಬಿಟ್ಟು ಹೋಗಬೇಕು ಅಂತ ಹೇಳ್ತೀವಿ. ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರನೂ ಸಹ ಇಲ್ಲಿ ಬಿಟ್ಟು ಹೋಗಬೇಕು. ಅದು ಸಾಧ್ಯತೆನಾ? ತುಂಬ ಕಷ್ಟ. ಕರೆಕ್ಟ್ ಅಲ್ವಾ? ನಾವು ಜಸ್ಟು ಏನಾದರೂ ನಮಗೊಂದು ಸ್ವಲ್ಪ ಇನ್ಸಿಡೆಂಟ್ ಸಮಥಿಂಗ್ ಏನಾದರೂ ಆದರೆ, ಒಂದು ಫೀವರ್ ಬರೋದು, ಇಲ್ಲ ಏನೋ ಆಕ್ಸಿಡೆಂಟ್ ಆಗೋದು, ಮತ್ತೊಂದು ಆದರೆ ತಕ್ಷಣ ಸೂಕ್ಷ್ಮ ಶರೀರ ಭಗವಂತನ ರಿಮೆಂಬರ್ ಮಾಡೋದು ಸ್ವಲ್ಪ ಕಷ್ಟ. ತಕ್ಷಣ ಯಾರಿಗೆ ಫೋನ್ ಮಾಡಲಿ, ನಮ್ಮ ಫ್ರೆಂಡ್ಸ್ ಯಾರು, ಮತ್ತೊಂದು ಇದೇ ಥಿಂಕ್ ಮಾಡ್ತಾ ಇರುತ್ತೆ. ಒಳಗಡೆ ಸಾವಿರಾರು ಯೋಚನೆಗಳು ಬರ್ತಾ ಇರುತ್ತೆ. ಸೊ ಸೂಕ್ಷ್ಮ ಶರೀರನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಕಂಟ್ರೋಲ್ ಮಾಡಲೇಬೇಕು. ಅದಕ್ಕೆ ಮನುಷ್ಯ ಜನ್ಮ ಇರೋದು. ಅದಕ್ಕೆ ಕೃಷ್ಣ ಪ್ರಜ್ಞೆ ಅಂದರೆ ನಮ್ಮ ಪ್ರಜ್ಞೆ, ಮನಸ್ಸು, ಬುದ್ಧಿ, ಅಹಂಕಾರಗಳು ನಮ್ಮ ಪ್ರಜ್ಞೆನ ಕೃಷ್ಣ ಪ್ರಜ್ಞಾವಂತವಾಗಿ ಮಾಡೋದಕ್ಕೆ ಮುಖ್ಯ ಉದ್ದೇಶ ಇರೋದು ಕೃಷ್ಣ ಪ್ರಜ್ಞೆ. ಈ ಮನುಷ್ಯದಲ್ಲದೆ ನಾವು ಸರಿಯಾಗಿ ಈ ಪ್ರಜ್ಞೆಗೆ ಕರೆಕ್ಟಾಗಿ ಟ್ರೈನ್ ಮಾಡಿಲ್ಲ ಅಂದರೆ ಸೂಕ್ಷ್ಮ ಶರೀರನ, ಫಾರ್ ಎಕ್ಸಾಂಪಲ್ ನಾವು 84 ಲಕ್ಷ ಜೀವರಾಶಿಗಳಲ್ಲಿ ನೀರಿನಲ್ಲಿ ಹುಡ್ತೀವಿ, ಪಕ್ಷಿ ಪ್ರಾಣಿಗಳ ಹುಡ್ತೀವಿ, ಜಂತುಗಳಾಗಿ ಹುಡ್ತೀವಿ. ಎಲ್ಲದರಲ್ಲೂ ಒಂದೇ ಆತ್ಮನೇ ಇದ್ದಿದ್ದು, ಅದೇ ಆತ್ಮನೇ ನಾವು ಆಗಿ ಬಂದಿದ್ದೀವಿ. ಕರೆಕ್ಟ್ ಅಲ್ವಾ? ಸೊ ಈ ಸೂಕ್ಷ್ಮ ಶರೀರ ಎಲ್ಲ ಕಡೆನೂ ಒಂದೇ ಇರುತ್ತೆ. ಕೆಲವೊಬ್ಬರಿಗೆ ಕೋಪ ಇರುವುದು, ಕೆಲವೊಬ್ಬರು ಶಾಂತವಾಗಿರ್ತಾರೆ. ಇದೆಲ್ಲ ಸೂಕ್ಷ್ಮ ಶರೀರ ಹಂಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ. ಆದರೆ ಈ ಸೂಕ್ಷ್ಮ ಶರೀರನ ಸರಿ ಮಾಡೋದಕ್ಕೂ ಆಗುವಂಥ ಒಂದೇ ಒಂದು ಯಾವುದಪ್ಪ ಜೀವಿ ಅಂದರೆ ಮನುಷ್ಯ ಜೀವಿ ಮಾತ್ರ. ಮನುಷ್ಯ ಹುಟ್ಟಿದಾಗ ಮಾತ್ರನೇ ಮನಸ್ಸು, ಬುದ್ಧಿ, ಅಹಂಕಾರನ ಕಂಟ್ರೋಲ್ ಮಾಡಿ ಅದನ್ನು ಭಗವಂತನ ಪ್ರಜ್ಞೆ ಕಡೆಗೆ ಕರ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಮತ್ತೆ ಇದೇ ಸೂಕ್ಷ್ಮ ಶರೀರ ಮತ್ತೆ ಹೋಗುತ್ತೆ. ಯಾವುದೇ ಜನ್ಮ ತಗೊಳ್ಳಿ, ನೆಕ್ಸ್ಟ್ ಮನುಷ್ಯ ಜನ್ಮ ತಗೊಳ್ಳಿ, ಇದೇ ಸೂಕ್ಷ್ಮ ಶರೀರ ಅಲ್ಲೂ ಬರುತ್ತೆ. ಮತ್ತು ಪ್ರಾಣಿಗಳ ಜನ್ಮ ತಗೊಳ್ಳಿ, ಇದೇ ಸೂಕ್ಷ್ಮ ಶರೀರ ಅಲ್ಲೂ ಬರುತ್ತೆ. ಯಾವಾಗ ಇದನ್ನು ಚೆನ್ನಾಗಿ ಟ್ರೈನ್ ಮಾಡಿ ಕಂಟ್ರೋಲ್ ಮಾಡ್ತೀವಿ, ಒಳ್ಳೆ ಭಕ್ತಿ ಮಾರ್ಗದಲ್ಲಿ ಇದ್ದು ಆ ಸೂಕ್ಷ್ಮ ಶರೀರನ ಕಂಟ್ರೋಲ್ ಮಾಡ್ತೀವಲ್ವ, ಆವಾಗ ಆ ಸೂಕ್ಷ್ಮ ಶರೀರ ಭಗವಂತನ ಕಡೆ ಧ್ಯಾನ ಕೊಟ್ಟಾಗ, ಗಮನ ಕೊಟ್ಟಾಗ ಸೂಕ್ಷ್ಮ ಶರೀರ ಕೆಳಗೆ ಉಳ್ಕೊಂಡ್ಬಿಡುತ್ತೆ. ಆಗ ಆತ್ಮ ಭಗವಂತನ ಧಾಮಕ್ಕೆ ಹೋಗುತ್ತೆ. ಹಾಗಾಗಿ ಮನಸ್ಸು, ಬುದ್ಧಿ, ಅಹಂಕಾರ ಈ ಮೂರು ಇರುವಂಥ ಸೂಕ್ಷ್ಮ ಶರೀರನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು, ಅದನ್ನು ಟ್ರೈನ್ ಮಾಡಬೇಕು, ಅದನ್ನು ಭಗವಂತನ ಕಡೆ ಕರ್ಕೊಂಡ್ಬೇಕು, ಭಗವಂತನ ಭಕ್ತಿಯಲ್ಲಿ ಸೇವೆಯಲ್ಲಿ ತೋರಿಸ್ಬೇಕು. ಅದೇ ಆ ಪ್ರಜ್ಞೆನ ನಾವು ಕೃಷ್ಣ ಪ್ರಜ್ಞೆ ತೊಗೊಂಬರ್ಬೇಕಲ್ವ, ಅದಕ್ಕೆ ಮುಖ್ಯವಾಗಿ ಕೃಷ್ಣ ಪ್ರಜ್ಞೆ ಇರೋದು. ಹಾಗಾಗಿ ಪರಮಾತ್ಮ, ಆತ್ಮ, ಸೂಕ್ಷ್ಮ ಶರೀರ, ಶರೀರ ಈ 4 ಬಗ್ಗೆ ತುಂಬ ಚೆನ್ನಾಗಿ ನಾವು ಅಧ್ಯಯನ ಮಾಡಬೇಕು ಅಂತ ಇದರಲ್ಲಿ ಹೇಳ್ತಾರೆ. ಸೊ ಇದರಲ್ಲಿ ಅರ್ಜುನ್ಗೆ ಗೊತ್ತಾಗುತ್ತೆ. ನೆಕ್ಸ್ಟು ಭಗವದ್ಗೀತೆಯಲ್ಲಿ ಅಥವಾ 6ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ನನಗೆ ಹುಟ್ಟು ಎನ್ನುವುದಿಲ್ಲ, ನಾನು ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದೂ ಇಲ್ಲ, ನಾನು ಎಲ್ಲ ಜೀವಿಗಳ ಪ್ರಭು, ಆದರೂ ಪ್ರತಿಯುಗದಲ್ಲೂ ನನ್ನ ಮೂಲ ಅಲೌಕಿಕ ರೂಪದಲ್ಲಿ ಅವತರಿಸುತ್ತೀನಿ. ಅರ್ಜುನ, ನೀನು ದೇಹ ಬಿಟ್ಟು ನೀನು ಎಷ್ಟೋ ಸಲ ಜನ್ಮ ತಗೊಂಡಿದ್ದೀಯಾ, ನಾನು ಜನ್ಮ ತಗೊಂಡಿದ್ದೀನಿ. ಆದರೆ ನೀನು ಎಲ್ಲ ಮರ್ತಿದೀಯಾ, ನಾನು ಮರ್ತಿಲ್ಲ. ನನ್ನದು ಶರೀರ ಇದೆಯಲ್ವ, ಅದು ಯಾವತ್ತೂ ನಾಶ ಹೊಂದೋದಿಲ್ಲ, ನಿನ್ನ ಶರೀರದಲ್ಲಿ ಇದು ನಾಶ ಹೊಂದುತ್ತೆ ಅಂತ ಭಗವಂತ ಅವ್ರಿಗೆ ಹೇಳ್ತಾರೆ. ಅದಾದ ಮತ್ತೆ ಭಗವಂತ ಏನು ಹೇಳ್ತಾರೆ, ಪ್ರತಿಯೊಂದು ಯುಗದಲ್ಲಿ ನಾನು ಬಂದು ಅವತಾರ ತಗೊತೀನಿ, ಜ್ಞಾನನ ಕೊಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟು 7ನೇ ಶ್ಲೋಕದಲ್ಲಿ ಇದು ತುಂಬ ಎಲ್ಲರಿಗೂ ಗೊತ್ತಿರೋಂಥ ಶ್ಲೋಕ. ಯದಾ ಯದಾ ಹಿ ಧರ್ಮಸ್ಯ ಧ್ಯಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾನ್ಮಹಂ. ಭರತ ವಂಶನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೆ ಮತ್ತು ಅಧರ್ಮವು ಹೆಚ್ಚಾಗುತ್ತದೆ ಆಗ ನಾನು ಸ್ವಯಂ ಅವತಾರ ಮಾಡ್ತೀನಿ. ಯಾವಾಗ ಧರ್ಮ ನಾಶ ಆಗುತ್ತೆ ಆ ಧರ್ಮನ ಪುನಃ ಸ್ಥಾಪನೆ ಮಾಡೋದಕ್ಕೋಸ್ಕರ ಭಗವಂತ ಅವತಾರ ತಗೊತಾರೆ. ನೆಕ್ಸ್ಟ್ ಶ್ಲೋಕ ಏನು ಹೇಳ್ತಾರೆ, 8ನೇದು, ಇದು ತುಂಬ ಇಂಪಾರ್ಟೆಂಟ್ ಶ್ಲೋಕ. ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಂತ ಇಲ್ಲಿ ಅವತಾರ ತಗೊಳ್ಳೋದು ತುಂಬ ಮುಖ್ಯವಾಗಿರುವಂಥದ್ದು 3 ಉದ್ದೇಶಕ್ಕಾಗಿ ಅವತಾರ ತಗೊತಾರೆ. ಮೊದಲನೇದು ಬಂದ್ಬಿಟ್ಟು ಸಜ್ಜರಣ ಅಂದರೆ ಭಕ್ತರನ್ನ ರಕ್ಷಣೆ ಮಾಡೋದಕ್ಕಾಗಿ, 2ನೇದು ದುಷ್ಟರನ್ನ ನಾಶ ಮಾಡೋದು, 3ನೇದು ಧರ್ಮ ಸಂಸ್ಥಾಪನೆ ಮಾಡೋದಕ್ಕಾಗಿ. ಹಾಗಾಗಿ ನಾವು ಯಾವುದೇ ಲೀಲೆ ತಗೊಂಡ್ರೆ, ನರಸಿಂಹದೇವರ ಲೀಲೆ ತಗೊಂಡ್ರೆ, ಭಗವಂತ ನರಸಿಂಹದೇವರಾಗಿ ಅವತಾರ ತಗೊಳ್ಳೋದು ಮೊದಲನೇ ಉದ್ದೇಶ ಏನಪ್ಪ ಅಂದರೆ ಪ್ರಹ್ಲಾದ್ ಮಹಾರಾಜನ ರಕ್ಷಣೆ ಮಾಡೋದು, ಹಿರಣ್ಯಕಶಿಪನೆಷ್ಟು ಸಂಹಾರ ಮಾಡೋದು. ರಾಮನಾಗಿ ಅವತಾರದಲ್ಲೂ ಅಷ್ಟೇ, ಯಾರೆಲ್ಲ ಭಕ್ತರಿದ್ದವ್ರನ್ನ ಕಾಪಾಡೋದು, ರಾವಣಾಸುರನ ಸಂಹಾರ ಮಾಡೋದಕ್ಕಾಗಿ. ಭಗವಂತ ಏನು ಮಾಡ್ತಾರೆ, ಬರ್ತಾರೆ, ಭಕ್ತರನ್ನೆಲ್ಲ ಉದ್ಧಾರ ಮಾಡ್ತಾರೆ, ದುಷ್ಟನ ನಾಶ ಮಾಡ್ತಾರೆ. ಮೂರನೇದು ಏನು ಮಾಡ್ತಾರೆ, ಧರ್ಮನ ಸಂಸ್ಥಾಪನೆ ಮಾಡ್ತಾರೆ. ಸೊ ಈ 2 ಶ್ಲೋಕದಿಂದ 3 ಮುಖ್ಯವಾಗಿ ನಾವು ಅರ್ಥ ಮಾಡಬೇಕು. ಒಂದು, ಭಗವಂತನ ಭಕ್ತನ ರಕ್ಷಣೆ, ದುಷ್ಟರನ ಶಿಕ್ಷಣೆ, 3ನೇದು ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಭಗವಂತ ಯಾವಾಗಲೂ ಈ ಯುಗದಲ್ಲಿ ಅವತಾರ ತಗೊತಾರೆ, ಪ್ರತಿಯೊಂದು ಯುಗದಲ್ಲೂ. ಇನ್ನೊಂದು ಡೌಟ್ ನಮಗೆ ಸಹಜವಾಗಿ ಬರುವುದು, ಭಗವಂತ ಪ್ರತಿ ಯುಗದಲ್ಲಿ ಯಾಕೆ ಅವತಾರ ತಗೋಬೇಕು?
ಬಂದು ಯಾಕೆ ಜ್ಞಾನ ಕೊಡಬೇಕು? ಈ ದುಷ್ಟರನ್ನೆಲ್ಲ ಭಗವಂತನ ಲೋಕದಲ್ಲಿ ಎದ್ದು ಏನು ಮಾಡ್ಬೋದು? ಸಂಹಾರ ಮಾಡ್ಬೋದಲ್ವ? ಯಾಕೆ ಇಲ್ಲಿ ಬಂದರು ಅಂದರೆ ಭಗವಂತನಿಗೆ ಅಪಾರವಾಗಿರೋಂಥ ಭಕ್ತಿ ಪ್ರೀತಿ ನಮ್ಮ ಮೇಲೆ ಇರುತ್ತಂತೆ. ಕೆಲವೊಂದು ಕ್ಲಾಸಲ್ಲಿ ಹೇಳ್ತಾರೆ, ಆ ವರ್ಡ್ ಹೇಳೋದಕ್ಕೂ ಸಹ ಕಷ್ಟ. ತಾಯಿ ಮಗು ಮೇಲೆ ಎಷ್ಟು ಇಷ್ಟಪಡುತ್ತೆ, ತಾಯಿಗೆ ಮಗು ಅಂದರೆ ಎಷ್ಟು ಇಷ್ಟ ಇರುತ್ತೆ, ಅದಕ್ಕೆ ಕೋಟಿ ಎಷ್ಟು 1 ಕೋಟಿಗಿಂತ ಜಾಸ್ತಿ ಪಟ್ಟು ಇಷ್ಟಪಡೋದು ನಮ್ಮನ್ನು ಅಂದರೆ ಯಾರಪ್ಪ ಅಂದರೆ ಭಗವಂತ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ಕೆಲವೊಬ್ರು ಹೇಳ್ತಾರೆ, ತಾಯಿ ಮಗನ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತದೆ, ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಸೇವೆ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಏನೇ ಮಾಡಿದ್ರು ಮಗು ಸೇವೆ ಮಾಡ್ತಾರೆ. ಆ ಪ್ರೀತಿ ಏನಿದೆಯಲ್ವ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆದರೆ ಆ ತಾಯಿಗಿಂತ ಕೋಟಿ ಪಟ್ಟು ಜಾಸ್ತಿ ಭಗವಂತ ನಮ್ಮ ಮೇಲೆ ಇಷ್ಟಪಡ್ತಾರಂತೆ. ಆ ಪ್ರೀತಿ ಇದೆಯಲ್ಲ ಅದನ್ನು ಲೆಕ್ಕ ಮಾಡೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತ ಅಂಥ ಭಕ್ತರನ್ನ ರಕ್ಷಣೆ ಮಾಡೋದಕ್ಕಾಗಿ ಇಲ್ಲಿ ಭಗವಂತ ಅವತಾರ ತಗೊಂತಾರೆ. ಸೊ ಕೆಲವೊಬ್ಬರು ಮಾಯಾವಾದಿಗಳು ಹೇಳ್ತಾರೆ ಭಗವಂತ ಇಲ್ಲ, ಭಗವಂತ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅಂತಲೂ ಸಹ. ಇಲ್ಲ, ಭಗವಂತ ಬಂದು ಭಕ್ತನ ರಕ್ಷಣೆ ಮಾಡೋದೇ ಮುಖ್ಯ ಉದ್ದೇಶ ಅಂತ ಭಗವದ್ಗೀತೆಯಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಇದಕ್ಕೆ ಒಂದು ಪಂಚತಂತ್ರ ಕಥೆನೂ ಸಹ ಇದೆ. ಅಕ್ಬರ್ ಬೀರೋದೊಂದು ಕತೆ ಬರುತ್ತೆ. ಅಕ್ಬರು ಬೀರ್ಬಲ್ನ ಯಾವಾಗಲೂ ಪ್ರಶ್ನೆ ಮಾಡ್ತಾ ಇರ್ತಾರೆ, ಯಾಕೆ ನಿಮ್ಮ ಭಗವಂತ ಮೇಲೆಯಿಂದ ಕೆಳಗೆ ಯಾವಾಗಲೂ ಇಳಿದು ಬರ್ತಾರೆ, ಏನು ಅಷ್ಟು ಪ್ರಯೋಜನ ಇದೆ, ಅಲ್ಲೇ ಇದ್ಕೊಂಡು ಎಲ್ಲರನ್ನೂ ಸಂಹಾರ ಮಾಡ್ಬೋದಾಗಿತ್ತಲ್ವಾ, ಯಾಕೆ ಬಂದು ಈ ಥರ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಬೀರ್ಬಲ್ ಯೋಚನೆ ಮಾಡ್ತಾರೆ, ಏನಾದರೂ ಮಾಡಿ ಅಕ್ಬರ್ಗೆ ಸ್ವಲ್ಪ ಬುದ್ಧಿ ಹೇಳಬೇಕು, ಭಗವಂತ ಯಾಕೆ ಇಲ್ಲಿ ಬರ್ತಾರೆ ಅಂತ. ಸರಿ ರಾಜ, ನಾಳೆ ನಿಮಗೆ ಉತ್ತರ ಕೊಡ್ತೀನಿ ಇದಕ್ಕೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಅಕ್ಬರು, ಬೀರ್ಬಲು ಮತ್ತು ಅಕ್ಬರ್ ಮಗ, ರಾಣಿ ಎಲ್ಲ ಸೈನಿಕರು ಏನು ಮಾಡ್ತಾರೆ, ನದಿಯಲ್ಲಿ ಪ್ರವಾಹ ಮಾಡ್ತಾ ಇರ್ತಾರೆ, ಬೋಟಲ್ಲಿ ಹೋಗ್ತಾ ಇದ್ದಾಗ ಏನಾಗುತ್ತೆ, ಬೀರ್ಬಲ್ ಇವ್ರಿಗೆ ಏನಾದರೂ ಮಾಡಿ ಉತ್ತರ ಕೊಡಲೇಬೇಕಂತ ಹೇಳಿ ಅಕ್ಬರ್ ರಾಜ ಅವ್ರ ಮಗ ಇರ್ತಲ್ವಾ, ರಾಜನ ತಗೊಂಡು ನದಿಗೆ ಬಿಸಾಕ್ತಾರೆ. ಬಿಸಾಕಿದ ತಕ್ಷಣ ಅಕ್ಬರ್ ಏನು ಮಾಡ್ತಾರೆ, ಅಕ್ಬರ್ ಯಾವುದೇ ಸೈನಿಕರ ನೀನು ಬಾಪ ನನ್ನ ಮಗ ಬಿದ್ದರೆ ಹೋಗ್ತಾವ ಈ ಥರ ಏನು ಮಾಡ್ತಾರೆ. ತಕ್ಷಣ ರಾಜ ಏನು ಮಾಡ್ತಾರೆ, ಕೆಳಗೆ ನದಿಲೇ ಹಾರಿ ಏನು ಮಾಡ್ತಾರೆ, ಅವ್ರನ್ನ ಕಾಪಾಡ್ತಾರೆ. ಕಾಪಾಡಿದ ತಕ್ಷಣ ಬೀರ್ಬಲ್ನ ಬೈತಾರೆ, ಏನು ಮಾಡಿದೆ ನಿನ್ನ ಕೆಲಸ, ನನ್ನ ಮಗನ ನೀರಲ್ಲಿ ಹಾಕಿದೆಯಲ್ವಾ ಅಂತ. ತಕ್ಷಣ ಬೀರ್ಬಲ್ ಹೇಳ್ತಾರೆ, ರಾಜ ಇಷ್ಟೊಂದು ಜನ ಸೈನಿಕರಿದ್ದಾರೆ, ನಾನು ಮಂತ್ರಿ ಇದ್ದೀನಿ, ನನಗೆ ಹೇಳ್ಬೋದಾಗಿತ್ತಲ್ಲ, ಯಾಕೆ ನೀನು ಇಲ್ಲದೆ ಅಂತ. ಅಕ್ಬರ್ ಹೇಳ್ತಾರೆ, ನನ್ನ ಮಗ ಬಿದ್ದಿರೋದು ಅಂತ. ಅದೇ ಥರ ಭಗವಂತ ತನ್ನ ಭಕ್ತರನ್ನ ಕಾಪಾಡಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಧರ್ಮ ಸಂಸ್ಥಾಪನೆ ಆಗುತ್ತೆ, ಆಚಾರ್ಯರು ಬರ್ತಾರೆ, ಧರ್ಮ ಸಂಸ್ಥಾಪನೆ ಮಾಡ್ತಾರೆ, ದುಷ್ಟರನ್ನ ನಾಶ ಮಾಡ್ತಾರೆ, ಇದೆಲ್ಲ ಇರ್ಬೋದು. ಆದರೆ ಮುಖ್ಯವಾಗಿರೋಂಥ ಉದ್ದೇಶ ಏನಪ್ಪ ಅಂದರೆ ಭಕ್ತನ ಕಾಪಾಡಬೇಕು ಅನ್ನೋ ಉದ್ದೇಶ ಇದೆ. ಇದರಲ್ಲಿ ಇನ್ನೊಂದು ಸ್ವಲ್ಪ ಆಳವಾಗಿ ಇದೇ ಭಕ್ತಿ ದಿವ್ಯಜ್ಞಾನದಲ್ಲಿ ಏನು ಅರ್ಥ ಮಾಡಬೇಕಂದ್ರೆ, ಭಗವಂತನಿಗೆ ಇನ್ನೊಂದು ಹೆಸರೇನಪ್ಪ ಅಂದರೆ ಭಕ್ತವತ್ಸಲ. ಭಕ್ತವತ್ಸಲ ಅಂದರೆ ಭಕ್ತರನ್ನ ತುಂಬ ಇಷ್ಟಪಡುವಂಥ ವ್ಯಕ್ತಿ ಭಗವಂತ. ಭಗವಂತನಿಗೆ ಜ್ಞಾನಿ ವತ್ಸಲ, ಯೋಗಿ ವತ್ಸಲ ಅಂತ ಏನು ಹೆಸರು ಇದೆಯಾ? ಇಲ್ಲ. ಯಾವತ್ತಾಗಲೂ ಭಗವಂತನ ಕರೆಯೋದು ಭಕ್ತವತ್ಸಲ. ಅಂದರೆ ಭಕ್ತ ಅಂದರೆ ಭಗವಂತನಿಗೆ ಎಷ್ಟು ಇಷ್ಟ ಅನ್ನೋದನ್ನ ಇದ್ರ ಬಗ್ಗೆ ಅರ್ಥ ಮಾಡಬೇಕು. ಅದಕ್ಕೆ ಭಕ್ತರ ಜೊತೆ ವ್ಯವಹಾರ ಮಾಡಿದಾಗ, ಭಕ್ತರ ಜೊತೆ ಇರೋವಾಗ ತುಂಬ ಸೂಕ್ಷ್ಮವಾಗಿ ನಾವು ವ್ಯವಹಾರ ಮಾಡಬೇಕಂತ ಹೇಳ್ತಾರೆ. ಅದಕ್ಕೆ ರಾಧಾನಾಥ ಸ್ವಾಮಿ ತುಂಬ ಪವರ್ಫುಲ್ಲಾಗಿ ಒಂದು ಕೋಟ್ ಹೇಳ್ತಾರೆ, ಇಫ್ ಯು ಹೇಟ್ ಎ ಪರ್ಸನ್ ಇಟ್ ಮೀನ್ಸ್ ಯು ಹೇಟ್ ಎನ್ ಆಸ್ಪೆಕ್ಟ್ ಆಫ್ ಕೃಷ್ಣ. ಅಂದರೆ ನಾವು ಭಗವಂತನ ಅಂಶಗಳಲ್ವಾ. ಇವಾಗ ಆತ್ಮ ಅಂದರೆ ಏನು, ಭಗವಂತಂದು ಒಂದು ವಿಭಿನ್ನ ಅಂಶ. ಕರೆಕ್ಟ್ ಅಲ್ವಾ? ನಾವು ಫಾರ್ ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ನಾವು ಭಗವಂತನ ಮಕ್ಕಳು ಅಂತ ಅಂದ್ಕೊಳ್ಳಿ. ನಾವು ಭಗವಂತನ ಮಕ್ಕಳು ಆಗಿರೋದ್ರಿಂದ, ಯಾರಾದರೂ ಚೆನ್ನಾಗಿ ಭಕ್ತಿ ಮಾಡ್ತಾರೆ, ಒಳ್ಳೆ ಭಕ್ತರು ಆಗಿರೋದ್ರಿಂದ, ಅಂಥ ಭಕ್ತರು ಕಂಡ್ರೆ ಭಗವಂತನಿಗೆ ತುಂಬ ಇಷ್ಟ. ಹಾಗಾಗಿ ಯಾವುದೇ ಭಕ್ತರಿಗೆ ನಾವು ಅಪರಾಧ ಮಾಡಬಾರ್ದು, ಯಾಕಂದರೆ ಭಕ್ತರಂದರೆ ತುಂಬ ಇಷ್ಟ ಭಗವಂತನಿಗೆ. ಅದಕ್ಕೆ ಅವ್ರ ಹೆಸರು ಭಕ್ತವತ್ಸಲ. ಅದಕ್ಕೆ ಇನ್ನೊಂದು ಸಲ ಅದನ್ನು ಹೇಳ್ತಾ ಇದ್ದೀನಿ, ನಾವೇನಾದರೂ ಯಾರನ್ನಾದರೂ ದ್ವೇಷ ಮಾಡಿಕೊಂಡ್ರೆ, ಅಂದರೆ ಹೇಟ್ ಅಂದರೆ ಏನು, ಒಂದು ವೈರಿಗಳಾಗಿ ನೋಡೋದು, ಇಲ್ಲ ಅವ್ರ ಬಗ್ಗೆ ಹೇಟ್ ಮಾಡೋದು, ಎಂದರೆ ಅಸೂಯೆ ಪಡೋದು, ಈ ಥರ ಮಾಡಿದಾಗ ಏನಾಗುತ್ತೆ, ಭಗವಂತನಿಗೆ ತುಂಬ ದುಃಖ ಆಗುತ್ತಂತೆ. ಯಾಕಂದರೆ ನಾವು ಇಂಡೈರೆಕ್ಟಾಗಿ ಭಗವಂತನ್ನೇ ಏನು ಮಾಡ್ತಾಯಿದ್ವಿ ಭಗವಂತನ ಒಬ್ರಿಗೆ ನಾವು ಬೈತಾ ಇದೀವಿ ಅಂತ ಅಂದರೆ ಅರ್ಥ ಏನಪ್ಪ ಅಂದರೆ, ಅವ್ನು ಹೊರಡೇನಂತ ಪರಮಾತ್ಮನಿಗೂ ಗೌರವ ಕೊಡ್ತಾಯಿಲ್ಲ, ಅವನು ಸಹ ಆಸೆ ಪಡ್ಕೊತಾ ಇದೀವಿ, ಅವನು ಸಹ ಹೇಟ್ ಮಾಡ್ತಾ ಇದೀವಿ ಅಂತ. ಹಾಗಾಗಿ ಡೀಲಿಂಗ್ ವಿತ್ ಡಿವೋಟಿ ತುಂಬ ಇಂಪಾರ್ಟೆಂಟ್ ಅಂತ ಇದರಲ್ಲಿ ಹೇಳ್ತಾರೆ. ಯಾಕಂದರೆ ನಮ್ಮ ಪರಂಪರೆ ಎಂಥದ್ದು ಅಂದರೆ, ಭಕ್ತರಿಗೆ ಯಾವತ್ತೂ ಸಹ ತೊಂದರೆ ಕೊಡಬಾರ್ದು ಅಂಥ ಪರಂಪರೆ ನಾವು ಬಂದಿದ್ದೀವಿ. ಚೈತನ್ಯ ಮಹಾಪ್ರಭುಗಳು ಭಕ್ತರನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಗುರು ಪರಂಪರೆಯಲ್ಲಿ ಪ್ರಭುಪಾದರು ನೋಡಿದಾಗ, ಪ್ರಭುಪಾದರು ತನ್ನ ಶಿಷ್ಯರನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಗುರುಮಾರು ಸಹ ಅವರ ಶಿಷ್ಯರನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಯಾವುದೇ ಥರ ಕುಂದುಕೊರತೆಗಳಿಲ್ದಂಗೆ ಎಲ್ಲರೂ ಸಹ ನೋಡ್ಕೊತಾರೆ. ಈ ಥರ ನೋಡಿದಾಗ ಏನಾಗುತ್ತೆ, ನಾವು ಒಬ್ಬರನ್ನ ಹೇಟ್ ಮಾಡಿಲ್ಲ ಅಂದರೆ, ಒಬ್ಬರನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರನೇ ನಮಗೆ ಗೊತ್ತಾಗುತ್ತೆ ಅವನಲ್ಲೂ ಸಹ ಪರಮಾತ್ಮ ಇದ್ದಾನೆ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ. ನಾವು ಇನ್ನೊಬ್ಬರಿಗೆ ಚೆನ್ನಾಗಿ ಬೈತಾ ಇದ್ದಾಗ
ಅವನಲ್ಲಿ ಭಗವಂತ ಇದೆ ಅಂತ ನಮಗೆ ಗೊತ್ತೇ ಇಲ್ಲ ಅನ್ನಂಗೆ ಆಗುತ್ತೆ. ಇದಾನೆ ಅಂತ ಹೇಳಿದ್ರೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕಲ್ವ. ಎಕ್ಸಾಂಪಲ್ಗೆ ಹೇಳ್ತಾರೆ, ಇವೆಂದೋ ಭಗವಂತ ತೋರಿಸಿದರೆ ಭಕ್ತನ ಅಂದರೆ ನನಗೆ ತುಂಬ ಇಷ್ಟ, ಭಕ್ತನ ಯಾವತ್ತೂ ಸಹ ನಾವು ತೊಂದರೆ ಕೊಡಬಾರ್ದು ಅಂತ. ಪ್ರಾಣಿಗಳಿಗೂ ಸಹ ಭಗವಂತ ಯಾವತ್ತೂ ತೊಂದರೆನೇ ಕೊಟ್ಟಿಲ್ಲ. ಇನ್ನು ಭಕ್ತರದೇನು ಮಾತಿದೆ. ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ, ಎಲ್ಲರಿಗೂ ಗೊತ್ತಿದೆಯಲ್ವ. ರಾಮಚಂದ್ರ ಇವೆಂದು ಪ್ರಾಣಿಗಳಿಗೂ ಸಹ ಒಂದು ಜಡ್ಜ್ಮೆಂಟ್ ಕೊಡ್ತಾ ಇದೆ, ಒಂದು ನ್ಯಾಯ ಅವ್ರಿಗೆ ತಲುಪಿಸ್ತಾ ಇದ್ದಂತೆ. ಅದಕ್ಕೆ ರಾಮಚಂದ್ರ ಯುದ್ಧ ಎಲ್ಲ ಮುಗಿದ ಮೇಲೆ ಅಯೋಧ್ಯೆಗೆ ಹೋದ್ಮೇಲೆ ಅಯೋಧ್ಯೆಯಲ್ಲಿ ರಾಜ ಆಗ್ತಾರೆ. ರಾಜ ಆಗಿ ಏನು ಮಾಡ್ತಾರೆ, ಅಲ್ಲಿ ಎಲ್ಲಾದು ಸಮಸ್ಯೆ ಅದನ್ನೆಲ್ಲ ಪರಿಹಾರ ಮಾಡ್ತಾ ಇರ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ರಾಮಚಂದ್ರ ಅವರ ಆಸ್ಥಾನದಲ್ಲಿ ಮುಂದೆ ಒಂದು ಗಂಟೆ ಕಟ್ತಾರೆ. ಯಾರಿಗಾದ್ರೂ ಏನು ತೊಂದರೆ ಇದ್ದರೆ ಗಂಟೆ ನುಡ್ಸಿದ್ರೆ ಅಲ್ಲಿ ಬಂದು ಭಗವಂತ ಅವ್ರಿಗೆ ಸಾಲ್ವ್ ಮಾಡ್ತಾರೆ. ಒಂದು ದಿವಸ ರಾಮ ಏನು ಮಾಡ್ತಾರೆ, ಲಕ್ಷ್ಮಣನ ಕಳಿಸ್ತಾರೆ. ಕಳಿಸಿ ಏನು ಮಾಡ್ತಾರೆ, ಯಾರಾದರೂ ಬಂದರೆ ಹೋಗಿ ನೋಡ್ಕೊಂಬ ಅಂತ. ಲಕ್ಷ್ಮಣ ಆಚೆಗೆ ಹೋಗಿ ನೋಡ್ತಾರೆ, ಇಲ್ಲ ಯಾರೂ ಬಂದಿಲ್ಲ ಅಂತ. ಮತ್ತೆ ಇನ್ನೊಂದ್ಸಲ ಹೋಗಿ ನೋಡ್ಕೊಂಬ ಅಂತಾರೆ, ಇಲ್ಲ ರಾಮ ಯಾರೂ ಬಂದಿಲ್ಲ ಅಂತ. ಇನ್ನೊಂದ್ಸಲ ಹೋಗಿ ನೋಡಂದಾಗ ನೋಡ್ತಾರೆ, ಯಾರು ಇರಲ್ಲ, ಆದರೆ ಒಂದು ನಾಯಿ ಇರುತ್ತೆ. ಒಂದು ನಾಯಿಗೆ ಏನೋ ನ್ಯಾಯ ಬೇಕಾಗಿದೆ, ಕರ್ಕೊಂಬ ಒಳಗೆ ಅಂತ ಹೇಳ್ತಾರೆ. ನಾಯಿ ಒಳಗಡೆ ಬರುತ್ತೆ. ಬಂದ ತಕ್ಷಣ ಏನು ನಿಂದು ಪ್ರಾಬ್ಲಮ್ ಅಂತ ಕೇಳಿದಾಗ ನಾಯಿ ಹೇಳುತ್ತೆ, ನನಗೆ ಒಬ್ಬ ಬ್ರಾಹ್ಮಣ ಸುಮ್ಮನೆ ಹೊಡೆದಿದ್ದಾನೆ, ಏನೂ ಕಾರಣನೇ ಇಲ್ಲ ಅಂತ. ತಕ್ಷಣ ರಾಮಚಂದ್ರ ಬ್ರಾಹ್ಮಣನು ಕರೆಸ್ತಾರೆ. ಬ್ರಾಹ್ಮಣನು ಕರೆಸಿದಾಗ ಆ ಬ್ರಾಹ್ಮಣ ಸರಿಯಾಗಿರೋಂಥ ಉತ್ತರ ಕೊಡೋದಿಲ್ಲ. ವಾದ ಮಾಡ್ತಾರೆ, ಆದರೆ ರಾಮಚಂದ್ರನಿಗೆ ಅದು ಇಷ್ಟ ಇಲ್ಲ. ಇದೇನು ಮಾಡಿ ಇವನೇನೋ ತಪ್ಪು ಮಾಡಿದ್ದಾನೆ, ನಾಯಿಗೆ ಅನ್ಯಾಯನೂ ಹೊಡೆದಿದ್ದಾನೆ, ಹಾಗಾಗಿ ಬ್ರಾಹ್ಮಣಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಏನು ಶಿಕ್ಷೆ ಕೊಡಬೇಕಂತ ಯೋಚನೆ ಮಾಡಿದಾಗ ನಾಯಿನ ಹೇಳುತ್ತೆ, ಸ್ವಾಮಿ ಇವ್ನು ಏನು ಮಾಡಿ ನಿಯರ್ ಬೈ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಒಂದು ಆಚರಣೆಯಾಗಿ ಅಲ್ಲಿ ಹುಟ್ಟೋ ಥರ ಮಾಡು ಅಂತ ಹೇಳ್ತಾರೆ. ರಾಮಚಂದ್ರನಿಗೆ ಆಶ್ಚರ್ಯ ಆಗುತ್ತಂತೆ, ಯಾಕೆ ಹಿಂಗೆ ಕೇಳ್ತಾ ಇದೆ ಅಂತ ಹೇಳಿದಾಗ, ಯಾವಾಗ ನಾವು ಒಂದು ಆಚಾರ ಪದವಿನ ಸ್ವೀಕಾರ ಮಾಡ್ತೀವಿ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಪ್ರೈಡ್ ಬರುತ್ತೆ. ನನಗೆ ಜ್ಞಾನ ತುಂಬ ಇದೆ ಅಂತ ಅಂದಾಗ ನಮ್ಮಲ್ಲಿ ಏನು ಬರುತ್ತೆ, ಪ್ರೈಡ್ ಬರುತ್ತೆ, ಅಹಂಕಾರ ಬರುತ್ತೆ. ಅಹಂಕಾರದಿಂದ ನಾಶ ಆಗ್ತೀವಿ, ನಾಶ ಆಗಿ ಮತ್ತೆ ನಾಯಿಯಾಗಿ ಹುಡ್ತೀವಿ. ಸೊ ನಾನು ಮುಂಚೆ ಅಲ್ಲೇ ಇದ್ದೆ, ಹಾಗಾಗಿ ಇವಾಗ ಏನು ಮಾಡಿ ಇವನ್ನ ಕರ್ಕೊಂಡೋಗಿ ಅಲ್ಲಿ ಆಚರಣೆ ಮಾಡಿ ಅಂತ ಹೇಳ್ತಾರೆ. ರಾಮಚಂದ್ರ ತಥಾಸ್ತು ಅಂತ ಹೇಳ್ತಾರೆ, ಅಲ್ಲಿ ಅವರು ಹೊರಟೋಗ್ತಾರೆ. ಹಾಗಾಗಿ ಈ ಶ್ಲೋಕದಿಂದ ನಾವೇನು ಮಾತಾಡಬಾರ್ಬೇಕು ಅಂದರೆ, ಪರಿತ್ರಾಣಾಯ ಸಾಧುನ ಅಂದರೆ ಮುಖ್ಯವಾಗಿ ಭಗವಂತ ಬರೋದೇ ಭಕ್ತರ ರಕ್ಷಣೆಗಾಗಿ. ಹಾಗಾಗಿ ನಾವು ತುಂಬ ಜೋಪಾನದಿಂದ ಭಕ್ತರನ್ನ ಡೀಲ್ ಮಾಡಬೇಕು ಅಂತ ಹೇಳ್ತಾರೆ. ಟೈಮ್ ಆಗಿದೆ, ಇನ್ನು 5 ಮಿನಿಟ್ಸಲ್ಲಿ ಕನ್ಕ್ಲೂಡ್ ಮಾಡ್ತೀನಿ. ಇವಾಗ 8ನೇ ಶ್ಲೋಕ, 42 ಶ್ಲೋಕ ಒಟ್ಟಿಗಿದೆ. ಸೊ ಭಗವಂತ ಇಲ್ಲಿ ಬರೋದು ಉದ್ಧಾರ ಮಾಡೋದಕ್ಕಾಗಿ. ಅದಾದಮೇಲೆ ಮತ್ತೆ 9ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಏವತಿ ತತ್ವ ತ್ಯಕ್ತ ದೇಹ ಪುನಃ ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟು ಮತ್ತು ಕರ್ಮ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವವರು ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತು ಈ ಐಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಯಾರು ಭಗವಂತನ ಹುಟ್ಟು ಸಾವು ಮತ್ತು ಕರ್ಮಗಳನ್ನ ಅರ್ಥ ಮಾಡ್ತಾರೆ ಅವರು ಮತ್ತೆ ಈ ದೇಹ ತಗೊಂಡು ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಕೃಷ್ಣನ ಅರ್ಥ ಮಾಡೋದು ಅಂದರೆ ಜಸ್ಟ್ ಕೃಷ್ಣ ಅಂದರೆ ಭಗವಂತ ಆ ಥರ ಅರ್ಥ ಮಾಡೋದು ಅಲ್ಲ. ನೋಯಿಂಗ್ ಕೃಷ್ಣ ಈ ಡಿಫ್ರೆಂಟು, ಅಂಡರ್ಸ್ಟ್ಯಾಂಡಿಂಗ್ ಕೃಷ್ಣ ಈ ಡಿಫ್ರೆನ್ಸು. ಭಗವಂತನ ಜಸ್ಟ್ ತಿಳಿಯೋದು ಇಂಪಾರ್ಟೆಂಟ್ ಅಲ್ಲ, ಅವನ್ನ ಅರ್ಥ ಮಾಡಿಕೊಂಡು ಭಗವಂತ ಹೇಳಿರೋಂಥ ಮಾತನ್ನ ಕೇಳಿ ಅದೇ ಥರ ನಾವು ಜೀವನ ನಡೆಸಿದಾಗ ಮಾತ್ರನೇ ನಾವೇನು ಮಾಡ್ತೀವಿ, ಭಗವಂತ ಹೇಳ್ದಂಗೆ ಈ ಜನ್ಮ ದೇಹನ ಬಿಟ್ಟ ತಕ್ಷಣ ಭಗವಂತ ಧಾಮಕ್ಕೆ ಹೋಗ್ತೀವಿ. ನನಗೂ ಕೃಷ್ಣ ಗೊತ್ತು, ಜಸ್ಟು ನನಗೆ ಗೊತ್ತು ಅಂದ ತಕ್ಷಣ ಆಗೋದಿಲ್ಲ. ಅದಕ್ಕೆ ತುಂಬ ಡೀಪ್ ಮೀನಿಂಗ್ ಇದೆ. ಜನ್ಮ ಕರ್ಮ ಚ ಮೇದಂ ನನ್ನ ಜನ್ಮ, ನನ್ನ ಕರ್ಮ, ನನ್ನ ಹುಟ್ಟು ಸಾವು ಮತ್ತು ನನ್ನ ಕರ್ಮಗಳು ಯಾರು ಚೆನ್ನಾಗಿ ಅರ್ಥ ಮಾಡ್ತಾರೆ ಅವರು ಮಾತ್ರನೇ ನನ್ನ ಧಾಮಕ್ಕೆ ಬರ್ತಾರೆ ಅನ್ನೋದನ್ನು ಈ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ, ತಪ್ಪು ಮಾಡಿದಾಗ ಬೇರೆ ಹತ್ರ ಆರ್ಗ್ಯೂ ಮಾಡಿದಾಗ ದಯವಿಟ್ಟು ನನ್ನ ಅರ್ಥ ಮಾಡ್ಕೋ ಹೇಳ್ತೀವ ಇಲ್ವಾ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಅಂತ. ದಟ್ ಮೀನ್ಸ್ ಏನಪ್ಪ ಅಂದರೆ ಕೃಷ್ಣ ಅದರಲ್ಲಿ ಅದನ್ನೇ ಹೇಳ್ತಾ ಇರೋದು, ನನ್ನ ಕರ್ಮಗಳನ್ನ, ನನ್ನ ಜನ್ಮನ ಅರ್ಥ ಮಾಡ್ಕೋ, ನಿನಗೆ ಜ್ಞಾನ ಬರುತ್ತೆ. ಯಾಕೆ ಇದು ವರ್ಡ್ ಯೂಸ್ ಮಾಡ್ತಾರೆ ಜನ್ಮ ಕರ್ಮ ಅಂದರೆ, ಜನ್ಮ ಭಗವಂತ ಜನ್ಮ ತಗೊಂಡಾಗ ದೇವಕಿ ವಾಸುದೇವ ಮುಂದೆ ಜನ್ಮ ತಗೊಂಡಾಗ ಭಗವಂತನಿಗೆ ಕಿರೀಟ ಇರುತ್ತೆ, ಪೀತಾಂಬರಿ ವಸ್ತ್ರ ಹಾಕಿರ್ತಾರೆ, ಒಂದು ಒಳ್ಳೆಯ ಅಲಂಕಾರದಿಂದ ಭಗವಂತ ಜನ್ಮ ತಗೊತಾರೆ. ಸೊ ಆ ಭಗವಂತನ ಜನ್ಮದ ಲೀಲೆ ಅರ್ಥ ಮಾಡ್ಕೊಂಡ್ರೆ ಸಾಕು, ಇನ್ನು ಸಾಕ್ಷಾತ್ ಭಗವಂತನೇ, ನಮ್ಮ ಥರ ನಾರ್ಮಲ್ ಮನುಷ್ಯ ಅಲ್ಲ ಅಂತ ಅರ್ಥ ಆಗುತ್ತೆ. ಎರಡನೇದು ಕರ್ಮ, ಭಗವಂತ ಎಷ್ಟೊಂದು ಕರ್ಮಗಳು ಮಾಡಿದ್ದಾರೆ, ಕೆಲಸಗಳು, ಭಗವದ್ಗೀತೆನ ಅರ್ಜುನಿಗೆ ಹೇಳಿದ್ದಾರೆ ಮುಖ್ಯವಾಗಿ. ಎರಡನೇದು ಕಾಳಿಯದ ಮನ, ಆ ಸ್ಟೋರಿ ನಾವು ನೋಡಿದಾಗ ಭಗವಂತನ ಭಕ್ತರು ಎಲ್ಲರೂ ಭಯ ಪಡ್ತಾ ಇರ್ತಾರೆ. ಯಮುನಾ ನದಿ ತೀರದಲ್ಲಿ ನಂದ ಮಹಾರಾಜು ನೋಡ್ತಾ ಇರ್ತಾರೆ, ಭಯ ಪಡ್ತಾರೆ. ಯಶೋಧ ತಾಯಿ ತಲೆ ಸುತ್ತು ಬಿದ್ದೋಗ್ತಾರೆ, ಗೋಪರೆಲ್ಲ ಭಯ ಪಡ್ತಾ ಇರ್ತಾರೆ. ಆದರೆ ಕೃಷ್ಣ ಏನು ಮಾಡ್ತಾರೆ, ಆ ಸರ್ಪದ ಜೊತೆ, ಕಾಳಿಯಿಂದ ಸರ್ಪ ಜೊತೆ ಫೈಟ್ ಮಾಡಿ
ಅದರ ತಲೆ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಡ್ಯಾನ್ಸ್ ಮಾಡಿದಾಗ ಏನಾಗುತ್ತೆ, ಇವ್ರಿಗೆಲ್ಲ ಖುಷಿ ಆಗುತ್ತೆ, ಓ ಕೃಷ್ಣ ಏನು ಮಾಡ್ತಾರೆ, ನೃತ್ಯ ಮಾಡ್ತಾಯಿದ್ರು ಅಂತ. ಆದರೆ ಕೃಷ್ಣ ಏನು ಮಾಡ್ತಾಯಿದ್ರು, ಯಾರಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ? ಸರ್ಪಕ್ಕೆ, ಖಾಲಿ ಅದಕ್ಕೆ ಶಿಕ್ಷೆ ಕೊಟ್ಟು ಅದರಿಂದ ವಿಷ ಎಲ್ಲ ಆಚೆಗೆ ಆಗ್ತದೆ. ಅಂದರೆ ಒಂದೇ ಕಾಲದಲ್ಲಿ ನಂದಮಹಾರು ಯಶೋಧ ಮಾತೆಗೂ ಮತ್ತು ಗೋಪಿಯರಿಗೂ ಸಂತೋಷನೂ ಕೊಡ್ತಾರೆ, ಒಂದು ಕಡೆ ಶಿಕ್ಷೆನೂ ಕೊಡ್ತಾರೆ. ಈ ಥರ ಭಗವಂತನ ಒಂದೊಂದು ಲೀಲೆ, ಒಂದೊಂದು ಅವತಾರ ಸುಮಾರಷ್ಟು ಏನಾಗಿದೆ ಅಂದರೆ ಅದರಲ್ಲಿ ನಾಲೆಡ್ಜ್ ಇದೆ, ಡೆಪ್ತಾಗಿ ದಿವ್ಯ ಜ್ಞಾನ ಇದೆ. ಅದಕ್ಕೆ ಭಗವಂತನ ಅಂದರೆ ಸುಮ್ಮನೆ ಜಸ್ಟ್ ತಿಳುವಳಿಕೆ ಪಡೆದ್ರಿಂದ ನಮ್ಗೆ ಏನೋ ಜನ್ಮಕರಿಂದ ಮುಂದೆ ನಾವು ಬಿಡುಗಡೆ ಆಗೋದಿಲ್ಲ. ಅರ್ಥ ಮಾಡಿಕೊಂಡು ಅವ್ರು ಏನಂತ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಲೈಫಲ್ಲಿ ಮುಂದೆ ಹೋದಾಗ ತುಂಬ ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ. ಮತ್ತು ನೆಕ್ಸ್ಟು 23 ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಯಾವ ಥರ ಕರ್ಮ ಮಾಡಬೇಕು, 4 ವರ್ಣಗಳು ಮತ್ತು 4 ಆಶ್ರಮಗಳು, ಆ ಥರ ಯಾವ ರೀತಿ ಕರ್ಮ ಮಾಡಬೇಕು, ಯಾವ ಥರ ಕರ್ಮ ಬಂಧದಿಂದ ಬಿಡುಗಡೆ ಆಗಬೇಕು. ಅಂದರೆ ಕರ್ಮ, ಅಕರ್ಮ, ವಿಕರ್ಮ ಅಂತ ಬರುತ್ತೆ. ಕರ್ಮ ಅಂದರೆ ನಾವು ಏನೆಲ್ಲ ಭಗವಂತ ನಮಗೆ ಶಾಸ್ತ್ರಗಳ ಪ್ರಕಾರ ನಾವು ಕೆಲಸ ಮಾಡಬೇಕು ಆ ಥರ ಮಾಡಬೇಕು. ಅಕರ್ಮ, ಯಾರೆಲ್ಲ ಶಾಸ್ತ್ರಗಳ ವಿರುದ್ಧ ನಡ್ಕೊತಾರೆ ಅವರೆಲ್ಲ ಪಾಪಕ್ಕೆ ಹೋಗ್ತಾರೆ, ವಿಕರ್ಮ. ಅಕರ್ಮ ಅಂದರೆ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊರ, ಬರೀ ಭಗವಂತನ ಭಕ್ತಿಗೋಸ್ಕರ ಮಾಡೋಂಥದ್ದು ಅಕರ್ಮ. ಈ ಥರ ಕರ್ಮ ಎಲ್ಲ ಹೇಗೆ ಮಾಡಬೇಕು, ಆ ಕರ್ಮ ಮಾಡೋದ್ರಿಂದ ನಮಗೆಲ್ಲ ಏನೆಲ್ಲ ಫಲ ಸಿಗುತ್ತೆ, ಮತ್ತು ನಾವು ಭಗವಂತನ ಭಕ್ತಿನ ಹೇಗೆ ಗಳಿಸ್ಬೋದು ಈ ಜ್ಞಾನದಿಂದ, ಇದೆಲ್ಲ ಮುಂದಿನ ಶ್ಲೋಕಗಳು ಬರುತ್ತೆ. ಸಾಧ್ಯ ಆದರೆ ನೆಕ್ಸ್ಟ್ ಕ್ಲಾಸಲ್ಲಿ ಟ್ರೈ ಮಾಡೋಣ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು, ಇಲ್ಲೇನು ಮುಗಿಸಿ. ಹೇಳಿ ಪ್ರಭು. ಅದೇ ಒಂದು ಎಕ್ಸಾಕ್ಟ್ ವರ್ಡ್ ಅಂತ, ನೋಯಿಂಗ್ ಕೃಷ್ಣ ಅದಕ್ಕಿಂತ ಅಂಡರ್ಸ್ಟ್ಯಾಂಡಿಂಗ್ ಕೃಷ್ಣ ಇಂಪಾರ್ಟೆಂಟ್. ನೋಯಿಂಗ್ ಅಂದರೆ ಹೇಳ್ತಾರೆ ಎಕ್ಸಾಕ್ಟ್ ವರ್ಡ್ ಮಾತಾಡಿ. ಹಾಂ, ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅರ್ಥ ಮಾಡೋದು. ಇವಾಗ ಹೇಳ್ತಾರೆ ನಾರ್ಮಲಾಗಿ ಇಂಡಿಯಾದಲ್ಲಿ ಇವಾಗ ಏನು ಪರಿಸ್ಥಿತಿ ಅಂದರೆ, ಕೆಲವೊಂದು ಕಡೆ ಹೋಗಿ ಕಾಲೇಜಲ್ಲಿ ಕೇಳ್ತಾರೆ, ನಿಮಗೆ ಯಾರು ಪಾಂಡವರು, ಕೌರವರು, ಕೃಷ್ಣ ಇದೆಲ್ಲ ಗೊತ್ತು ಅಂದರೆ ನನಗೆ ಗೊತ್ತು ಅಂತ ಹೇಳಿ. ಒಬ್ಬರು ಲೇಡಿ ಹೇಳ್ತಾರೆ, ನಿಮಗೆ ರಿಪೋರ್ಟರ್ ಕೇಳ್ತಾರೆ ಲೇಡಿನ, ಭೀಮ ಗೊತ್ತಿದೆಯಾ ಅಂದರೆ ಭೀಮ ನನಗೆ ಗೊತ್ತು, ಛೋಟಾ ಭೀಮ್ ತಾನೆ ಅಂತ ಹೇಳ್ತಾರೆ. ಅಂದರೆ ಯುಧಿಷ್ಠಿರ, ಅರ್ಜುನ, ಭೀಮ, ನಕಲ ಇದು ಯಾವುದು ಗೊತ್ತಿಲ್ಲ, ಭೀಮ ಗೊತ್ತಷ್ಟೇ, ಓ ಭೀಮ ಅಂದರೆ. ಆ ಥರ ಕೃಷ್ಣ ಅಂದರೆ ಇವಾಗ ಇಂಡಿಯಾದಲ್ಲಿ ಏನಾಗಿದೆ, ಲಿಟಲ್ ಕೃಷ್ಣ ಬಂದಿದೆ ಅಂತ ಅನ್ಕೊಳ್ಳಿ. ಎಲ್ಲರಿಗೂ ಕೃಷ್ಣ ಗೊತ್ತಿದೆ. ನಾರ್ಮಲಾಗಿ ಇಂಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಕೃಷ್ಣ ಗೊತ್ತು. ಇವಾಗ ಪ್ರಭುಪಾದ ಕೃಪೆಯಿಂದ ಫಾರಿನಲ್ಲೂ ಕೃಷ್ಣ ಅಂದರೆ ಗೊತ್ತು. ಲಿಟಲ್ ಕೃಷ್ಣ ಯಾರು ನೋಡ್ತಾರೆ ಅವ್ರಿಗೆಲ್ಲ ಕೃಷ್ಣ ಗೊತ್ತು. ಅದು ನೋಯಿಂಗ್ ಕೃಷ್ಣ ಅಂದರೆ ಕೃಷ್ಣ ಗೊತ್ತು. ಅಂಡರ್ಸ್ಟ್ಯಾಂಡಿಂಗ್ ಕೃಷ್ಣ ಅಂದರೆ ಏನಪ್ಪ ಅಂದರೆ, ಭಗವಂತನ ಅವರು ಕರ್ಮ ಆವಾಗಲೇ ಹೇಳ್ದಲ್ಲ, ಜನ್ಮ ಕರ್ಮ ಅರ್ಥ ಮಾಡೋದು, ಭಗವಂತ ಹೇಳಿದಂಥ ಇನ್ಸ್ಟ್ರಕ್ಷನ್ನ ಅರ್ಥ ಮಾಡೋದು, ಅದನ್ನು ಫಾಲೋ ಮಾಡೋದು. ಅವಾಗ ಏನಾಗುತ್ತೆ, ನಮಗೆ ಯೂಸ್ ಆಗುತ್ತೆ. ಈ ಜನ್ಮ ತೊಗೊಳ್ತೀವಲ್ವ, ಇದಕ್ಕೆ ನಮಗೆ ಯೂಸ್ ಆಗುತ್ತೆ. ನಾವು ಈ ಮಾನವ ಜನ್ಮ ತೊಗೊಂಡ್ಮೇಲೆ ಹೇಗೆಲ್ಲ ನಡ್ಕೊಂಡು ಹೋಗ್ಬೋದು, ಈ ದೇಹ ಬಿಟ್ಟ ಮೇಲೆ ಹೇಗೆಲ್ಲ ನಾವು ಭಗವಂತನಿಗೆ ಹೋಗ್ತೀವಿ, ಇದೆಲ್ಲನೂ ಅರ್ಥ ಆಗುತ್ತೆ. ಹಾಗೆ ಈ ಭಗವಂತನ ಅರ್ಥ ಮಾಡೋದು ತುಂಬ ಇಂಪಾರ್ಟೆಂಟ್, ಬರೀ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇಲ್ಲ. ಹರೇ ಕೃಷ್ಣ. ನಾನು ಹೇಳಿದಲ್ಲ, ಭಗವದ್ಗೀತೆ ಕೇಳೋದು, ಭಗವಂತನ ಸ್ಮರಣೆ ಮಾಡೋದು, ಜನ್ಮ ಕರ್ಮಚ ಮೇ ದಿವ್ಯಂ ಇದೆಯಲ್ವಾ, ಆ ಶ್ಲೋಕದಿಂದ ಹಿಡಿದು 32ನೇ ಶ್ಲೋಕದಲ್ಲಿ ಟೈಮ್ ಇದ್ದಿದ್ರೆ ಓದ್ತಾ ಇದ್ರೆ ಯಾವ ಥರ ಅರ್ಥ ಮಾಡಬೇಕು. ಯಾಕೆಂದರೆ ಕೆಲವೊಬ್ಬರಿಗೆ ಕೆಲವೊಂದು ಕರ್ಮ ಭಗವಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಬ್ರಹ್ಮಚರ್ಯ ಅಂತ ಅಂದ್ಕೊಳ್ಳಿ, ಬ್ರಹ್ಮಚರ್ಯಗೆ ಏನು ಕರ್ಮ ಇದೆ, ಅವನು ಯಾವ ಥರ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ, ಭಗವಂತನ ಚೆನ್ನಾಗಿ ಶಾಸ್ತ್ರಗಳನ್ನು ಓದೋ ಮುಖಾಂತರ, ಚೆನ್ನಾಗಿ ಆಸ್ಟ್ರಾಡಿನ ಫಾಲೋ ಮುಖಾಂತರ, ಓಕೆನಾ. ಗೃಹಸ್ಥ ಅವನು ಯಾವ ಥರ ಮಾಡಬೇಕು, ಭಗವಂತನ ಜ್ಞಾನ ತಗೊಂತ ಮತ್ತು ಅವನ ಮಕ್ಳಿಗೂ ಜ್ಞಾನ ಕೊಡ್ತಾ, ಓಕೆನಾ. ನೆಕ್ಸ್ಟು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ. ವಾನಪ್ರಸ್ಥ ಯಾವ ಥರ ಕೆಲಸ ಮಾಡಬೇಕು, ಎಲ್ಲ ಕುಟುಂಬದಲ್ಲಿರುವಂಥ ಎಲ್ಲ ವಿಚಾರ ಎಲ್ಲ ಸೆಟ್ಲ್ ಮಾಡಿ ಏನು ಮಾಡಬೇಕು, ಅವನು ಭಗವಂತ ಕಡೆ ಜಾಸ್ತಿ ಫೋಕಸ್ ಕೊಡಬೇಕು. ಸನ್ಯಾಸಿ ಅವನು ಸಂಪೂರ್ಣವಾಗಿ ಎಲ್ಲ ತ್ಯಜಿಸಿ ಭಗವಂತ ಕೊಡಬೇಕು. ಈ 4 ಜನ ವರ್ಣದಲ್ಲಿ ಈ ಥರ ಕೆಲಸ ಮಾಡಬೇಕಲ್ವಾ. ಮಾಡಬೇಕಾದ್ರೆ ಮುಂದೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಬೇಕಾ, ಏನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದಾ, ಇಲ್ಲ ಅದು ಮಾಡಿದ್ರೆ ಅದರಿಂದ ಫಲ ಬರುತ್ತೆ ಈ ಥರ ಉದ್ದೇಶದಿಂದ ಮಾಡಬೇಕಾ, ಇಲ್ಲ ಭಗವಂತನ ತೃಪ್ತಿಗೋಸ್ಕರ ಮಾಡಬೇಕಾ, ಈ ಥರ ಎಲ್ಲ ವಿಚಾರ ಬರುತ್ತೆ. ಈ ಥರ ಸುಮಾರಷ್ಟು 20-30 ಶ್ಲೋಕ ಹೇಳ್ತಾರೆ ಯಾವ ಥರ ಅರ್ಥ ಮಾಡೋದು ಅನ್ನೋದಕ್ಕೆ. ಅರ್ಥ ಆಯ್ತು ಪ್ರಭು. ಹರೇ ಕೃಷ್ಣ. ಭಗವದ್ಗೀತಾ ಯಥಾರೂಪಕ್ಕೆ